ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ದೃಕ್ ದೃಶ್ಯ ವಿವೇಕ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಕಳೆದ ತರಗತಿಯಲ್ಲಿ ನಾವು 90ನೇ ಉಪನ್ಯಾಸದವರೆಗೂ ಚರ್ಚೆ ಮಾಡಿದ್ವಿ. ಈಗ 91ನೇ ಉಪನ್ಯಾಸಕ್ಕೆ ಬರ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ ಸುಧಾ ಲಕ್ಷ್ಮಣ್ ಅವರಿಗೆ, ಅಧ್ಯಾರೋಪ ಅಪವಾದ ಎಂದರೇನು? ಸಾಕ್ಷಿ ಎನ್ನುವ ಹಂತದ ಮೂಲಕ ಇದನ್ನು ವಿವರಿಸಿ. ಸಾಧ್ಯವಾದರೆ ವಿಡಿಯೋ ಆನ್ ಮಾಡ್ಕೊಳ್ಳಿ. ಅಧ್ಯಾರೋಪ ಅಪವಾದ ಅನ್ನೋದು ಒಂದು ವಾಕ್ಯ. ಇದು ವೇದಾಂತದಿಂದ ಹೇಳಲ್ಪಟ್ಟಿದೆ. ಅಂದ್ರೆ ಇವಾಗ ನಮ್ಗೆ ಯಾವ್ದಾದ್ರು ಒಂದು ವಸ್ತು ತಗೊಂಡಾಗ ಅದ್ರ ಬಗ್ಗೆ ನಮ್ಗೆ ತಿಳಿಲಿಕ್ಕೆ ಗೊತ್ತಿರೋದಿಲ್ಲ, ಮತ್ತೆ ಅದ್ರ ಬಗ್ಗೆ ಕಲ್ಪನೆ ಮಾಡ್ಲಿಕ್ಕೂ ಇಲ್ಲ. ಆದ್ರಿಂದ ಈ ವೇದಾಂತದ ಮೂಲಕ ನಮ್ಗೆ ಇವಾಗ ನಮ್ಗೆ ಒಂದು ಸ್ಟೆಪ್ ಹೇಳ್ಕೊಡ್ತಾ ಬಂದಿದ್ದಂಗೆ ನಾವು ಅದ್ರ ಮೇಲೆ ಅದು ತಿಳ್ಕೊಂಡಂಗೆ ಅದ್ ಸ್ಟೆಪ್ ನ ಕಿತ್ತು ಹಾಕ್ತಾರೆ. ಒಂದು ಮೆಟ್ಲು ತರ ಹತ್ತದ್ಮೇಲೆ ಆ ಮೆಟ್ಲು ಕಿತ್ತು ಹಾಕ್ತಾರೆ ಅಂತ ಹೇಳಿದ್ದಾರೆ ಗುರುಜಿ. ಮತ್ತೆ ಇವಾಗ ಗುರುಜಿ ಹೇಳ್ದಾಗೆ ಒಂದು ಸ್ಟೆಪ್ ಹತ್ತದ್ಮೇಲೆ ಆ ಸ್ಟೆಪ್ ಕಿತ್ತಾಕ್ಬಿಡ್ತಾರೆ. ಮತ್ತೆ ಇವಾಗ ಇನ್ನೊಂದು ಗೋಡೆ ಇದೆಯಪ್ಪ ನಿನ್ಗೆ ಅದು ತಿಳ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ ಅನ್ನೋವಾಗ ಒಂದು ದೊಡ್ಡ ಸ್ಟೂಲ್ ತಗೊಂಡ್ಬಿಡ್ತಾರೆ. ಆ ಸ್ಟೂಲ್ ಹತ್ತುತ್ತಿದ್ದಂಗೆ ತಿಳ್ಕೊಂತಿದ್ದಂಗೆ ಆ ಸ್ಟೂಲ್ ದೊಡ್ಡದಾದ ಸ್ಟೂಲ್ ತಂದು ಹಾಕ್ತಾರೆ. ಅದನ್ನ ನಾವು ತಿಳ್ಕೊಳ್ತಾ ಮೇಲೆ ಹತ್ತದಾಗೆ ಇದು ಒಂದೊಂದೇ ಸ್ಟೆಪ್ ಅರಿತಾ ಹೋಗ್ಬೋದು ಅಂತ ಈ ರೀತಿ ವೇದಾಂತ ನಮ್ಗೆ ಅಸಾಧ್ಯವಾದದ್ದನ್ನ ಸಾಧ್ಯವಾಗ ಅರ್ಥಕೊಳ್ಳಿಕ್ಕೆ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಒಂದು ಮಾರ್ಗ ಆಗಿದೆ ಅಂತ. ಮತ್ತೆ ಇದು ವೇದಾಂತ ಮೂಲಕ ನಮ್ಗೆ ಇದು ಡೈರೆಕ್ಷನ್ಸ್ ಕೊಡ್ತಾ ಬರುತ್ತೆ. ಸಾಕ್ಷಿ ಅನ್ನೋದು ನೀನೇ, ಸಾಕ್ಷಿ ಅನ್ನೋ ಪರಬ್ರಹ್ಮ ಅನ್ನೋದು ನೀನೆ, ಪರಬ್ರಹ್ಮ ಅಂತ ನೆನಪು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುವಂತ ದಾರಿ ಮಾಡ್ಕೊಡುತ್ತೆ. ಮತ್ತೆ ನಾನು ಸಾಕ್ಷಿ ಅಂತ ನೆನಪು ಮಾಡಿಕೊಳ್ತಾ ಇದ್ರೆ ಅದು ನೆನಪು ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗುವಂತ ಮಾರ್ಗದರ್ಶನ ಈ ವೇದಾಂತ ಮೂಲಕ ನಾವು ತಿಳ್ಕೊಬೋದು ಅಂತ ಗುರುಜಿ ಹೇಳಿದ್ದಾರೆ. ಕರೆಕ್ಟ್. ಅಂದ್ರೆ ಸಾಕ್ಷಿ ಅಂತ ನಿಜವಾಗ್ಲೂ ಇಲ್ಲ, ಯಾರೋ ಇನ್ನೊಬ್ರು ಸಾಕ್ಷಿ ಅಂತ ಅಲ್ಲಿ ಕೂತಿದ್ದಾರೆ ಅಂತ ಅಲ್ಲ. ಆದ್ರೆ ನಮಗೆ ಪರಬ್ರಹ್ಮನ ಬಗ್ಗೆ ತಕ್ಷಣ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ಸಾಕ್ಷಿ ಅಂತ ಒಂದು ಮೆಟ್ಲು ತರ್ತಾರೆ. ಸಾಕ್ಷಿ ಅಂತ ಇದೆ, ಸಾಕ್ಷಿ ನೋಡ್ತಾ ಇದೆ, ನಿನ್ನನ್ನು ಗಮನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಸಾಕ್ಷಿ ಇದಕ್ಕೆ ಅಂಟ್ಕೊಂಡಿಲ್ಲ. ಸಾಕ್ಷಿ ಅಂತಂದ್ರೆ ಯಾವ ರೀತಿ ಇರುತ್ತೆ, ಸಾಕ್ಷಿ ಲಕ್ಷಣ ಏನು ಅನ್ನೋದನ್ನು ವಿವರಿಸ್ಬಿಟ್ಟು ಆಮೇಲೆ ನೀನೇ ಸಾಕ್ಷಿ. ಯಾವ ಥರ ನೀನೇ ಸಾಕ್ಷಿ? ಇವಾಗ ನೋಡ್ಕೋ, ನೀನಿವಾಗ ನೀನೇ ದೇಹ ಮನಸ್ಸು ಬುದ್ಧಿ ಅಂತ ತಿಳ್ಕೊಂಡು ಪ್ರಪಂಚ ನೋಡ್ತಾ ಇದೀಯಾ, ಅವಾಗ ನೀನು ಪ್ರಪಂಚದ ಸಾಕ್ಷಿಯಾಗಿದೀಯಾ. ಆದರೆ ನಿನ್ನ ದೇಹ ಮನಸ್ಸು ಬುದ್ಧಿಯನ್ನು ಕೂಡ ನೀನು ನೋಡಬಲ್ಲೆ, ನಿನ್ನ ಮನಸ್ಸಿನಲ್ಲಿ ಬರ್ತಾ ಇರೋ ಆಲೋಚನೆಗಳನ್ನ ನೀನು ಅರಿಯಬಲ್ಲೆ, ನಿನ್ನ ಬುದ್ಧಿಯಲ್ಲಿ ಬರ್ತಾ ಇರೋಂಥ ತೀರ್ಮಾನಗಳನ್ನು ನೀನು ಅರಿಯಬಲ್ಲೆ. ಹಾಗಾಗಿ ನೀನು ಬರೀ ಪ್ರಪಂಚಕ್ಕೆ ಸಾಕ್ಷಿಯಲ್ಲ, ಈ ದೇಹ ಮನಸ್ಸು ಬುದ್ಧಿಗೂ ಕೂಡ ನೀನು ಸಾಕ್ಷಿ.
ದೇಹ ಮನಸ್ಸು ಬುದ್ಧಿ ಹಾಗೂ ಪ್ರಪಂಚ ಎರಡೂ ಕೂಡ ಜಡವೇ, ಅದೆರಡನ್ನೂ ಅರಿತಾ ಇರುವಂಥ ಸಾಕ್ಷಿ ನೀನು ಅಂತ, ನೀನೇ ಸಾಕ್ಷಿ ಅಂತ ಹೇಳ್ತಾರೆ. ಹಾಗೆ ಸಾಕ್ಷಿಯ ಒಂದು ಪರಿಕಲ್ಪನೆಯನ್ನು ತರ್ತಾರೆ. ಆವಾಗ ನಮಗೆ ಹೌದು ನಿಜ ಅಲ್ವಾ, ನನಗೆ ನನ್ನ ದೇಹ ತಿಳ್ಕೊಳಕ್ಕಾಗ್ತಾ ಇದೆ, ನನ್ನ ಆಲೋಚನೆಗಳನ್ನು ತಿಳ್ಕೊಳಕ್ಕಾಗ್ತಾ ಇದೆ, ನನ್ನ ಬುದ್ಧಿಲಿ ಬರ್ತಾ ಇರುವಂಥ ತೀರ್ಮಾನಗಳನ್ನು ತಿಳ್ಕೊಳಕ್ಕಾಗ್ತಾ ಇದೆ, ನಿಜ ಅದು. ಹಾಗಾದ್ರೆ ನಾನು ಇದಕ್ಕೆ ಸಾಕ್ಷಿಯಾಗಿದ್ದೀನಿ, ಹಾಗಾದ್ರೆ ನಾನು ಇದಕ್ಕೆ ಅಂಟ್ಕೊಂಡಿಲ್ಲ, ನಾನು ಅರಿವು ಅಂತ ನಮಗೆ ಅರ್ಥ ಆಗತ್ತೆ. ಆ ಅರಿವು ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಅದೇ ಪರಬ್ರಹ್ಮ ಅಂತ ಹೇಳ್ತಾರೆ. ಹಾಗಾಗಿ ನೀನು ಯಾವಾಗಲೂ ಶಾಂತ, ಯಾಕೆಂದ್ರೆ ಯಾವ್ದ್ರ ಜೊತೆಗೂ ಅಂಟುವಿಕೆನೇ ಇಲ್ಲದೆ ಇದ್ದಾಗ ಅದ್ರಲ್ಲಿ ಬರ್ತಾ ಇರುವಂಥ ಬದಲಾವಣೆಗಳು ನಿನಗೇನು ಸಂಬಂಧ, ನಿನಗೆ ಯಾವ ರೀತಿನೂ ಸಂಬಂಧ ಆಗಲ್ಲ, ಅದು ನೀನು ಅದಕ್ಕೆ ಅಂಟ್ಕೊಳ್ದೇ ಇರೋದ್ರಿಂದ ಅನ್ನೋ ಒಂದು ತಿಳುವಳಿಕೆ ಕೊಟ್ಟಾಗ ಆವಾಗ ಹೌದು ನಾನು ಶಾಂತ ಸ್ವರೂಪ ಅಂತ ನಮಗೆ ಗೊತ್ತಾಗುತ್ತೆ. ಹೀಗೆ ಒಂದು ಸಾಕ್ಷಿ ಅನ್ನೋ ಒಂದು ಮೆಟ್ಟಲನ್ನ ತಂದು ನೀನೇ ಅದು ಸಾಕ್ಷಿ ಅಂತ ನಮಗೆ ಹೇಳಿ, ಯಾವ ರೀತಿ ನಾನೇ ಅದು ಅನ್ನೋದನ್ನು ವಿವರಿಸಿ ನಮಗೆ ಅರ್ಥ ಮಾಡಿಸುತ್ತೆ ವೇದಾಂತ. ಸರಿಯಾಗಿ ನಿಮ್ಗೆ ಅರ್ಥ ಆಗಿದೆ ಅಲ್ವಾ ಇವಾಗ? ನೀವು ಸರಿಯಾಗಿ ಹೇಳಿದ್ರಿ, ನೀವು ಚೆನ್ನಾಗಿ ಹೇಳಿದ್ರಿ. ಅದು ನಿಮ್ಗೆ ಅರ್ಥ ಆಗಿದೆಯಾ ಇಲ್ವಾ ಅನ್ನೋದಕ್ಕೆ ನಾನು ಇನ್ನೊಂದ್ಸರ್ತಿ ಹೇಳಿದೆ ಅಷ್ಟೇ, ಅದನ್ನ ಕ್ಲಿಯರ್ ಆಯ್ತು. ಇದೇ ಪ್ರಶ್ನೆ ಸಾವಿತ್ರಮ್ಮನವ್ರಿಗೆ ಹೇಳಿ. ಸಾವಿತ್ರಿ ಅವರೇ, ಅಧ್ಯಾರೋಪ ಅಪವಾದ ಅಂತಂದ್ರೆ ಒಂದು ವಸ್ತುವಿನ ಬಗ್ಗೆ ತಿಳ್ಕೊಳಕ್ಕೆ ಆಗಲ್ಲ. ತಿಳ್ಕೊಳಕ್ಕೆ ಆಗದೆ ಇರುವಾಗ ಅವನಿಗೆ ಅರ್ಥ ಆಗೋ ರೀತಿನಲ್ಲಿ ಅಲ್ಲಿ ಒಂದು ಸ್ಟೆಪ್ ತರ್ತಾರೆ. ಸ್ಟೆಪ್ ಹಾಕ್ಬಿಟ್ಟು ಹೋಗು ಅಂತ ಅವನ್ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಕಿತ್ತಾಕ್ಬಿಡ್ತಾರೆ. ಓ ಇದು ಆರೋಪ, ಇದು ಅಧ್ಯಾರೋಪ ಅಂತ ಅದನ್ನ ತೆಗೆದು ಬಿಡ್ತಾರೆ. ಮತ್ತೆ ಇನ್ನೊಂದು ಸ್ಟೆಪ್ ಹಾಕಿ ಮುಂದಕ್ಕೆ ಹೋಗು ಅಂತಾರೆ. ಇದನ್ನ ಅಧ್ಯಾರೋಪ ಅಪವಾದ ಅಂತ ಹೇಳ್ತಾರೆ. ಇನ್ನು ಸಾಕ್ಷಿ ಹ್ಯಾಕ್ ತಿಳ್ಕೊಳ್ಳೋದಾದ್ರೆ ಜಾಗೃತ ಸ್ವಪ್ನ ಸುಷುಪ್ತಿ 3 ಅವಸ್ಥೆಗಳಲ್ಲೂ ನಾನು ಇದ್ದೇನೆ ಅಂತ ಯಾವ್ದು ಹೇಳ್ತೀವಲ್ವಾ ಅದಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ. ಸರಿ, ಅದಿವಾಗ ಅಧ್ಯಾರೋಪ ಅಪವಾದಕ್ಕೆ ಹೆಂಗೆ ಅದನ್ನ ಹೇಳ್ತೀರಾ ಹೋಲಿಸ್ಬಿಟ್ಟು? ಈಗ ಅಧ್ಯಾರೋಪ ಅಪವಾದದಲ್ಲಿ ಯಾವ್ದೋ ಒಂದು ಸ್ಟೆಪ್ ಮೆಟ್ಲು ತರ್ತಾರೆ, ಅದು ಅಧ್ಯಾರೋಪ. ಅಪವಾದ ಅಂದ್ರೆ ಆಮೇಲೆ ಅದನ್ನ ತೆಗೆದು ಹಾಕ್ತಾರೆ ಅಂತ ಆಯ್ತು. ಇವಾಗ 3 ಅವಸ್ಥೆಗಳಲ್ಲಿರೋದು ಸಾಕ್ಷಿ ಅಂತ ಹೇಳಿದ್ರಿ. ಅದಕ್ಕೆ ಈ ಅಧ್ಯಾರೋಪ ಅಪವಾದವನ್ನ ಉಪಯೋಗಿಸ್ಕೊಂಡು ಸಾಕ್ಷಿಯನ್ನು ವಿವರಿಸಿ. ನಾನಿದ್ದೇನೆ ಅಂತ ಹೇಳ್ತೀವಲ್ವಾ, ಅದು ಪಾರಮಾರ್ಥಿಕ ಜೀವ ಅದು ವ್ಯವಹಾರ ಮಾಡ್ತಾ ಇರತ್ತೆ. ವ್ಯವಹಾರ ಮಾಡ್ತಾ ಇರ್ಬೇಕಾದ್ರೆ ಅದು ಮನಸ್ಸಿನ ಮೇಲೆ ಇದಾಗಿರೋದ್ರಿಂದ ಅದು ವ್ಯವಹಾರ ಮಾಡ್ತಾ ಇರತ್ತೆ. ವ್ಯವಹಾರ ಮಾಡ್ಬೇಕಾದ್ರೆ ಈ ಸಂಸಾರ, ಈ ಮಕ್ಕಳು, ಇದು ಸಂಸಾರ ಎಲ್ಲ ಬಂದು ಹೆಂಡತಿ ಅದೆಲ್ಲ ಬಂದಾದ್ಮೇಲೆ ಅದು ಆ ಪಾರಮಾರ್ಥಿಕ ಜೀವ ಅನ್ನೋದು ಮರ್ತೋಗ್ಬಿಡತ್ತೆ, ವ್ಯವಹಾರಿಕ ಜೀವ ಅಂತ ಆಗತ್ತೆ. ಕರೆಕ್ಟ್. ಸರಿ, ಆಮೇಲೆ ಏನಾಗುತ್ತೆ? ಅಧ್ಯಾರೋಪ ಅಪವಾದ ಆದಾಗ ಅದಕ್ಕೆ ವ್ಯವಹಾರಿಕ ಜೀವ ಅಂತ ಹೇಳ್ತಾರೆ. ಏನಾದಾಗ ಅದು ಮರ್ತೋಗತ್ತೆ, ಪಾರಮಾರ್ಥಿಕ ಜೀವ ಅನ್ನೋದು ಮರ್ತೋಗ್ಬಿಡತ್ತೆ, ವ್ಯವಹಾರಿಕ ಜೀವ. ಕರೆಕ್ಟ್. ಇವಾಗ ಅಧ್ಯಾರೋಪ ಅಪವಾದ ಎಲ್ಲಿ ಬಂತು? ಇವಾಗ ಇಲ್ಲಿ ನೀವು ಹೇಳಿದ್ದೆಲ್ಲ ಕರೆಕ್ಟ್. ಹೇಳಿ, ಪರವಾಗಿಲ್ಲ ಹೇಳಿ, ಬರುತ್ತೆ ನಿಮ್ಗೆ ಹೇಳಕ್ಕೆ. ಇವಾಗ ಏನಪ್ಪ ನೀವು ಹೇಳಿದ್ದು? ಅಧ್ಯಾರೋಪ ಅಂದ್ರೆ ಏನೋ ಒಂದನ್ನ ಆರೋಪ ಮಾಡೋದು, ಅಂದ್ರೆ ಏನೋ ಒಂದನ್ನ ಅಲ್ಲಿ ಕಲ್ಪನೆ ಮಾಡೋದು. ಆಮೇಲೆ ಅಪವಾದ ಅಂದ್ರೆ ಆಮೇಲೆ ಅದನ್ನ ತೆಗೆದು ಹಾಕೋದು. ಅಪವಾದ ಅಂದ್ರೆ ಒಂದು ಮೆಟ್ಲು ತಂದಿಡೋದು, ಆ ಮೆಟ್ಲು ತಂದಿಟ್ಟು ಅದನ್ನ ಹತ್ತಕ್ಕೆ ಆ ಮೆಟ್ಲೇನು, ಅದು ಅಧ್ಯಾರೋಪ. ಅದೇ ಇಲ್ಲಿ ವ್ಯವಹಾರಿಕ ಜೀವ ಆದ್ಮೇಲೆ ಅದು ಮತ್ತೆ ಪ್ರಾತಿಭಾಸಿಕ ಆಗಿ ಹೋಗತ್ತೆ. ಅಲ್ಲೂನು ಅಲ್ಲಿ ನೀನು ಪ್ರಾತಿಭಾಸಿಕ ಅಲ್ಲ ನೀನು ಅಂತ ಅಲ್ಲೂ ಗೊತ್ತಾಗತ್ತೆ ಕನಸಿನ ಜೀವಕ್ಕೆ. ಆಮೇಲೆ ಸಾಕ್ಷಿ ಭಾವನಲ್ಲಿ ನಿಂತ್ಕೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ಪಾರಮಾರ್ಥಿಕ ಅಂತ ತಿಳ್ಕೊಬೇಕಾಗತ್ತೆ. ಕರೆಕ್ಟ್. ಸಾಕ್ಷಿ ಭಾವದಲ್ಲಿ ನಿಂತ್ಕೊಂಡು ಹೆಂಗ್ ಹೋಗ್ತೀರಾ? ಯಾವ ತರ ಸಾಕ್ಷಿ ಅಂತ ಅನ್ಕೋತೀರಾ ನೀವು? ವ್ಯವಹಾರಿಕದಿಂದ ಇವಾಗ ವ್ಯವಹಾರ ಮಾಡ್ತಾ ಅದಕ್ಕೆ ವ್ಯವಹಾರ ಜೀವಿ ಅನ್ನೋ ಪಾರಮಾರ್ಥಿಕ ಅನ್ನೋದು ಮರ್ತೋಯ್ತು. ಕರೆಕ್ಟ್.
ಮರ್ತೋಯ್ತು. ಮತ್ತೆ ವ್ಯವಹಾರ ಮಾಡ್ತಾ ಮಾಡ್ತಾ ಆ ಅದು ನಿದ್ದೆಗೆ ಹೋಗ್ಬಿಡ್ತು. ಆಯ್ತು. ನಿದ್ದೆಗೆ ಹೋದ್ಮೇಲೆ ಆ ಮತ್ತೆ ಅಲ್ಲಿ ಪ್ರಪಂಚ, ನಾನು, ಜೀವ ಎಲ್ಲ ಬರತ್ತೆ. ಬಂತು. ಈಗ ಈ ಜೀವ ಹಾಗೆ ಇರತ್ತೆ, ಅದಕ್ಕೇನೋ ಅದೇನು ಮಾಡ್ತಾ ಇರಲ್ಲ. ಅಲ್ಲಿ ಎಲ್ಲ ಹೊಸದಾಗೆಲ್ಲ ಬಂದ ಆದ್ಮೇಲೆ ಅದು ವ್ಯವಹಾರ ಮಾಡಕ್ ಶುರು ಮಾಡುತ್ತೆ ಪ್ರಾತಿಭಾಸಿಕದಲ್ಲಿ. ಕರೆಕ್ಟ್. ವ್ಯವಹಾರ ಮಾಡ್ತಾ ಮಾಡ್ತಾ ಆ ಇದು ವ್ಯವಹಾರದ ಜೀವಿನ ಮರ್ತೋಗ್ಬಿಡತ್ತೆ. ಸರಿ. ಪ್ರಾತಿಭಾಸಿಕ ಜೀವಿ ಕರೆಕ್ಟ್. ಮರ್ತೋಗಿರೋದ್ರಿಂದ ಅದಕ್ಕೆ ಪ್ರಾತಿಭಾಸಿಕ ಅಂತಾರೆ. ಸರಿ. ಎಲ್ಲ ಕರೆಕ್ಟ್. ಇವಾಗ ಈ ಸಾಕ್ಷಿ ಅಂತ ತರ್ಬೇಕಲ್ಲ. ಮರ್ತೋದಾದ್ಮೇಲೆ ಹೇಳಿ, ಬರುತ್ತೆ ನಿಮ್ಗೆ, ಹೇಳಿ. ಈಗ ವ್ಯಾವಹಾರಿಕ ಜೀವಿಗೆ ಬನ್ನಿ, ಪ್ರಾತಿಭಾಸಿಕ ಆ ಕಡೆಗಿರ್ಲಿ. ಈಗ ವ್ಯಾವಹಾರಿಕ ಜೀವಿ ತಾನು ಪಾರಮಾರ್ಥಿಕ ಅನ್ನೋದನ್ನ ಮರ್ತ್ಕೊಂಡ್ಬಿಟ್ಟಿದೆ ಅಲ್ವಾ? ಮರ್ತ್ಕೊಂಡು ವ್ಯವಹಾರ ಮಾಡ್ತಾ ಇದೆ. ಇವಾಗ ಇದು ತಾನು ಪಾರಮಾರ್ಥಿಕ ಅಂತ ತಿಳ್ಕೋಬೇಕು. ಪಾರಮಾರ್ಥಿಕ ಅಂತ ತಿಳ್ಕೋಬೇಕಾದ್ರೆ ಚಿದಾಭಾಸಕ್ಕೆ ಬುದ್ಧಿ ಬರ್ಬೇಕಾಗತ್ತೆ. ಕರೆಕ್ಟ್. ಏನ್ ಬುದ್ಧಿ ಬರ್ಬೇಕು? ತಾನು ಪಾರಮಾರ್ಥಿಕ ಜೀವಿ ಅಂತ ಗೊತ್ತಾಗ್ಬೇಕು. ಹೆಂಗೆ ಗೊತ್ತಾಗೋದು? ಆಗ ಈ ಅವಸ್ಥೆಗಳನ್ನೆಲ್ಲ ನಾನು ಇದ್ದೀನಿ ಅಂತ ಹೇಳ್ತಾ ಇದೀಯಲ್ಲಪ್ಪ, ಇದ್ಯಾವುದು ಅಲ್ಲ, ಇದು ನೋಡ್ತಾ ಇರುವ ಸಾಕ್ಷಿ. ನೀನು ಇದನ್ನ ಗಮನಿಸ್ತಾ ಇದೀಯಾ? ವ್ಯವಹಾರಿಕನ್ನ ಗಮನಿಸ್ತಾ ಇದೀಯಾ? ಪ್ರಾತಿಭಾಸಿಕನ್ನ ಗಮನಿಸ್ತಾ ಇದೀಯಾ? ಇದನ್ನು ಗಮನಿಸ್ತಾ ಇರುವಂತ ಸಾಕ್ಷಿ ನೀನು ಅಂತ ಸಾಕ್ಷಿ ಭಾವಕ್ಕೆ ಹೋಗ್ಬೇಕಾಗತ್ತೆ. ಆಮೇಲೆ ಪಾರಮಾರ್ಥಿಕ ಜೀವದಲ್ಲಿ ನಿಂತ್ಕೋಬೇಕಾಗತ್ತೆ. ಈ ಅಧ್ಯಾರೋಪ ಅಪವಾದ ಎಲ್ಲ ಆದ್ಮೇಲೆ. ಕರೆಕ್ಟ್. ಸಾಕ್ಷಿ ನೀನು. ಕರೆಕ್ಟ್, ನೀವು ಹೇಳಿದ್ದು. 3 ಅವಸ್ಥೆಗಳನ್ನು ನೋಡ್ತಾ ಇರೋ ಸಾಕ್ಷಿ ನೀನು. ಅದರಿಂದ ನೀನು ಇದಕ್ಕೆ ಕಂಡುಕೊಂಡಿಲ್ಲ ಅಂತ ಅವನಿಗೆ ಬೋಧನೆ ಮಾಡ್ತಾರೆ ಗುರುಗಳು. ಕರೆಕ್ಟು. ಅಂದರೆ ಮೊದಲು ಸಾಕ್ಷಿ ಅಂತ ಏನು ಗೊತ್ತಿರಲಿಲ್ಲ ಅವನಿಗೆ. ಸಾಕ್ಷಿ ಅಂತ ಯಾರೋ ಒಬ್ರು ಅಲ್ಲಿ ಕೂತಿದ್ದಾರೆ ಅಂತ ಇಲ್ಲ. ಇವನ್ನೇನೆ ನೀನು ಸಾಕ್ಷಿ ಅಂತ ಹೇಳೋಕ್ಕೋಸ್ಕರ ಒಂದು ಸಾಕ್ಷಿ ಅನ್ನೋ ಒಂದು ಮೆಟ್ಟಲನ್ನ ಅಥವಾ ಒಂದು ಸಾಕ್ಷಿ ಅನ್ನೋ ಒಂದು ನಾಮವನ್ನ ಅಲ್ಲಿ ತಂದು ನಿಲ್ಲಿಸ್ತಾರೆ. ಸಾಕ್ಷಿ ಅಂತಂದ್ರೆ ಏನು? ಇವಾಗ ನಾವು ಯಾವುದೋ ಒಂದು ರೋಡ್ನಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದ ತಕ್ಷಣ ಅಲ್ಲೊಬ್ಬ ಸಾಕ್ಷಿ ಇರ್ತಾನೆ, ನೋಡೋನು. ಅವನು ಕರೀತಾರೆ ಪೊಲೀಸ್ನವರು, ನೋಡಪ್ಪ ನೀನು ನೋಡಿದ್ಯಾ ಆಕ್ಸಿಡೆಂಟ್? ಹೌದು ಸ್ವಾಮಿ ನಾನು ನೋಡಿದೆ ಅಂತಾನೆ. ಏನೇನಪ್ಪ ಆಯಿತು? ಯಾರು ತಪ್ಪು? ನೋಡಿ ಸ್ವಾಮಿ, ಇವನು ಸೈಕಲ್ನವ್ನು ಹಿಂಗೆ ಬಂದ, ಇವನು ಮೋಟ್ರ್ ಬೈಕ್ನವ್ನು ಹಿಂಗೆ ಬಂದ. ಆ್ಯಕ್ಚುಲಿ ಮೋಟ್ರ್ ಬೈಕ್ನವ್ದು ಏನು ತಪ್ಪಿಲ್ಲ, ಈ ಸೈಕಲ್ನವನೇನೆ ಸ್ಪೀಡಾಗಿ ಬಂದ್ಬಿಟ್ಟು ಅವ್ನು ಗಡ್ಡ ಬಂದ್ಬಿಟ್ಟ. ಆವಾಗ ಅವನು ಮೋಟ್ರ್ ಬೈಕ್ನವನು ಅವನಿಗೆ ಗುದ್ದದ, ಇವಂದೇ ತಪ್ಪು, ಅವನದೇನು ತಪ್ಪಿಲ್ಲ ಅಂತ ಇವನು ಸಾಕ್ಷಿ ಹೇಳ್ತಾನೆ ಅಲ್ವಾ? ಇರೋದು ಇದ್ದ ಹಾಗೆ ಹೇಳೋದು ಸಾಕ್ಷಿ ಅಲ್ವಾ? ಅಂದ್ರೆ ಸಾಕ್ಷಿಗೆ ಆ ಸೈಕಲ್ನವನು ಏನು ಅಟ್ಯಾಚ್ಮೆಂಟ್ ಇಲ್ಲ, ಈ ಮೋಟರ್ ಬೈಕ್ನವನು ಏನು ಅಟ್ಯಾಚ್ಮೆಂಟ್ ಇಲ್ಲ. ಅವನೇನು ಇವನು ಸಂಬಂಧಿಕ ಅಲ್ಲ, ಇವನು ಸಂಬಂಧಿಕ ಅಲ್ಲ. ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇಲ್ದೇನೆ ಅವನು ಸರಿಯಾದ ಒಂದು ಅಲ್ಲಿ ತಿಳುವಳಿಕೆಯನ್ನ, ತಾನು ನೋಡಿದ ಒಂದು ದೃಶ್ಯದ ಏನಾಯ್ತು ಅನ್ನುವುದನ್ನ ಅಲ್ಲಿ ಅವನು ಯಥಾವತ್ತಾಗಿ ಹೇಳ್ದ. ಹಾಗವನು ಯಥಾವತ್ತಾಗಿ ಹೇಳ್ಬೇಕಾಗಿದ್ದ ಯಾತಕ್ಕೆ ಹೇಳಕ್ಕಾಯ್ತು? ಈಗ ಅವನಿಗೇನಾದ್ರು ಈ ಮೋಟರ್ ಬೈಕ್ನವನು ಅಥವಾ ಸೈಕಲ್ನವನು ಅವನ ಸಂಬಂಧಿ ಆಗಿದ್ದಿದ್ರೆ ಅವನು ಹೇಳಿಕೆನೆ ಬೇರೆ ಆಗ್ಬಿಡ್ತಾ ಇತ್ತು. ಸೈಕಲ್ನವನ್ ತಪ್ಪೇ ಮಾಡಿದ್ರು ಅವನ ಮನೆಯವನಾಗಿದ್ದಿದ್ರೆ ಇವನೇ ಸ್ವಾಮಿ ಈ ಮೋಟರ್ ಬೈಕ್ನವನ್ ಬಂದು ಹಿಂಗ್ ಅದಕ್ಕೆ ಸೇರ್ಕೊಂಡ್ಬಿಡ್ತಾ ಇದ್ದ, ಬೇರೆ ಇದರಲ್ಲಿ ಸೇರ್ಕೊಂತ ಇದ್ದ. ಅಲ್ಲಿ ಕರೆಕ್ಟ್ ಆಗಿ ಕಲೆಕ್ಷನ್ ಮಾಡಕ್ ಅಲ್ಲಿ ಬರ್ತಿರ್ಲಿಲ್ಲ. ಹಂಗಾಗಿ ಸಾಕ್ಷಿ ಅಂದ್ರೆ ಅದು ಯಾವುದಕ್ಕೂ ಅಂಟ್ಕೊಳ್ದೇನೆ ಸರಿಯಾದ ವಿಷಯವನ್ನ ಇದ್ದದ್ದನ್ನ ಇದ್ದ ಹಾಗೆ ಹೇಳೋ ಅಂಥವನು. ಹಾಗೆ ಅಂಟುವಿಕೆ ಇಲ್ಲ ಸಾಕ್ಷಿಗೆ ಅನ್ನೋದು ಈ ಒಂದು ರಸ್ತೆ ಪ್ರಸಂಗದಿಂದ ಗೊತ್ತಾಯ್ತು. ಅದೇ ರೀತಿ ನೀವು ಹೇಳಿದ ಹಾಗೆ ಈಗ ನಾನೇನು ಅನ್ಕೊಂಡಿದ್ದೀನಿ, ನಾನು ವ್ಯಾವಹಾರಿಕ ಜೀವಿ ಅಂತ ಅನ್ಕೊಂಡಿದ್ದೀನಿ. ನಾನು ನಿಜವಾಗ್ಲೂ ಪಾರಮಾರ್ಥಿಕ ಜೀವಿ, ಆದರೆ ನಾನು ವ್ಯಾವಹಾರಿಕ ಜೀವಿ ಅಂತ ಅಂದ್ಕೊಂಡು ನಾನು ಈ ದೇಹ ಮನಸ್ಸು ಬುದ್ಧಿ, ಇವ್ರು ನನ್ನವರು, ಇವ್ರು ಬೇರೆಯವರು, ಅವ್ರು ಸರಿ ಇಲ್ಲ, ಇವ್ರು ಸರಿಗಿದ್ದಾರೆ, ಹೀಗೆಲ್ಲ ನಾನು ಮಾಡ್ಕೊತಾ ಇದ್ದೀನಿ. ಯಾಕೆ? ಈ ಅಂಟುವಿಕೆಯಿಂದ ಮಾಡ್ಕೊಂಡಿದ್ದೀನಿ. ಈಗ ನೀನು ಸಾಕ್ಷಿ ಅಂತ ಒಂದು ಪದ ಪುನಃ ಹೋಗ್ಬೇಕಾಗತ್ತೆ. ಯಾಕೆ ಸಾಕ್ಷಿ ಅಂದ್ರೆ ಅಂಟುವಿಕೆನ ಬಿಡಿಸ್ಕೋಬೇಕು. ಹೇಗೆ ರಸ್ತೆಯಲ್ಲಿ ಅಪಘಾತವನ್ನ ನೋಡಿದವನು ಸರಿಯಾಗಿ ಅವನು ತೀರ್ಮಾನವನ್ನು ಹೇಳದ್ನೋ, ಯಾಕೆಂದ್ರೆ ಅವನಿಗೆ ಅಂಟುವಿಕೆ ಇರಲಿಲ್ವೋ, ಆ ರೀತಿ ನಾವು ಇದರಿಂದ ಈ ಅಂಟುವಿಕೆಯಿಂದ ಬಿಡಿಸ್ಕೊಳ್ಬೇಕು. ಅವಾಗ ಈ ವ್ಯಾಮೋಹದಿಂದ ಹೊರಗೆ ಬರ್ತೀವಿ. ಕಮ್ಮಿ ಆಗ್ತಾ ಹೋಗುತ್ತೆ, ಸಾಕ್ಷಿನಲ್ಲಿ ನಿಂತ್ಕೋತೀವಿ ಅವಾಗ ಅಂತ. ಕರೆಕ್ಟ್. ಅವಾಗ ಸಾಕ್ಷಿನಲ್ಲಿ ನಿಂತ್ಕೋತೀವಿ. ಅಂದ್ರೆ
ಸಾಕ್ಷಿನಲ್ಲಿ ನಾನೇ ನಿಂತ್ಕೊಳ್ಳೋದು, ಇನ್ಯಾರು ಬೇರೆ ಸಾಕ್ಷಿ ಅಂತ ಯಾರು ಇಲ್ಲ. ಆದರೆ ಸದ್ಯಕ್ಕೆ ಫಸ್ಟ್ ನನಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ, ನೋಡಪ್ಪ ಸಾಕ್ಷಿ ಅಂತ ಇದೆ, ಅದು ನಿನ್ನನ್ನು ನೋಡ್ತಾ ಇದೆ, ಅದು ಯಾವುದಕ್ಕೂ ಅಂಟ್ಕೊಂಡಿಲ್ಲ ಅಂತ ಸಾಕ್ಷಿಯ ಗುಣಗಳನ್ನು ಹೇಳಿ, ಆಮೇಲೆ ನೀನೇ ಆ ಸಾಕ್ಷಿ ನೋಡು, ನಿನ್ನ ದೇಹ ಮನಸ್ಸು ಬುದ್ಧಿನೂ ನೀನು ನೋಡೋಕ್ಕಾಗತ್ತೆ, ನಿನ್ನ ಬುದ್ಧಿಯ ತೀರ್ಮಾನಗಳನ್ನು ನೀನು ನೋಡೋಕ್ಕಾಗತ್ತೆ. ಹಾಗಾಗಿ ನೀನು ಇದಕ್ಕೆ ಅಂಟ್ಕೊಂಡಿಲ್ಲ, ನೀನು ಅಂಟ್ಕೊಂಡಿದ್ದೀನಿ ಅಂದ್ಕೊಂಡಿದೀಯಾ, ಆದರೆ ನೀನು ಅಂಟ್ಕೊಂಡಿಲ್ಲ, ನೋಡಿದ್ಯಾ ಅಂತ ಹೇಳಿದಾಗ ನಮ್ಗೆ ಅಹಂ ಸಹ ಅಂತ ಹೇಳ್ತಾರಲ್ವ, ಅದೇನಾ ಅಹಂ ಸಹ ಅಂದ್ರೆ ಅವನೇ ನಾನು ಆಗಿದ್ದೀನಿ ಅಂತ, ಅದು ಸಾಕ್ಷಿ ಭಾವಕ್ಕೆ ಬರುತ್ತೆ ಅಂತ. ಬರುತ್ತೆ, ಸಾಕ್ಷಿ ಭಾವಕ್ಕೆ ಬಂದು ನಾನೇ ಸಾಕ್ಷಿ ಅಂತ ತಿಳ್ಕೊತೀನಿ. ಹಾಗಾಗಿ ಇದು ಅಧ್ಯಾರೋಪ ಅಪವಾದ. ಅಧ್ಯಾರೋಪ ಅಂದ್ರೆ ಸಾಕ್ಷಿ ಅನ್ನೋ ಒಂದು ಮೆಟ್ಟಿಲನ್ನ ತರೋದು, ಆಮೇಲೆ ನಾನು ಆ ಸಾಕ್ಷಿ ಆಗಿ ನಿಂತ ಮೇಲೆ ಆ ಮೆಟ್ಲನ್ನ ತೆಗೆದು ಹಾಕೋದು ಅಪವಾದ. ಹೇಗೆ ತೆಗೆದು ಹಾಕ್ತಾರೆ? ನೀನ್ ಸಾಕ್ಷಿ ಅಲ್ಲ ಅಂತ ಹೇಳ್ತಾರ. ಆಮೇಲೆ ಹೇಗೆ ಸಾಕ್ಷಿ ಅಲ್ಲ ಅಂದ್ರೆ, ಏನೇನ್ ನಾನು ನೋಡ್ತಾ ಇದ್ದೀನೋ ಅದೆಲ್ಲವೂ ಮಿಥ್ಯಾ, ಕಾಣ್ತಾ ಇದೆ, ಹೋಗ್ತಾ ಇದೆ, ಅದು ಏನೂ ಇಲ್ಲ ತಿಳ್ಕೊಳಕಲ್ಲಿ. ಸತ್ಯದ ಕಡೆ ಹೋಗ್ಬೇಕಾದ್ರೆ ಮಿಥ್ಯಾನೆಲ್ಲ ಕಿತ್ತಾಕ್ಬಿಟ್ಟು ಸತ್ಯದಲ್ಲಿ ನಿಲ್ಲಿಸ್ತಾರೆ ಆ ಜ್ಞಾನ ಕೊಟ್ಟು. ಹೌದು, ಯಾವ ತಿಳ್ಕೊಳಕ್ ಏನೂ ಇಲ್ಲ ಅಂತಂದ ಮೇಲೆ ನೀನ್ ಸಾಕ್ಷಿ ಹೆಂಗಾಗ್ತೀಯಾ? ಹಾಗಾಗಿ ನೀನು ಸಾಕ್ಷಿಯೂ ಅಲ್ಲ ಅಂತ ಆಮೇಲೆ ತೆಗೆದು ಹಾಕ್ತಾರೆ, ಅದು ಅಪವಾದ. ಆದ್ರೆ ಮೊದಲು ಅಧ್ಯಾರೋಪ, ನೀನ್ ಸಾಕ್ಷಿ ಅಂತ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಸಾಕ್ಷಿನ ಚೆನ್ನಾಗಿ ಗುರುತಿಸ್ತಾರೆ, ಆಮೇಲೆ ಅಧ್ಯಾರೋಪ ಅಪವಾದ ಆಗಿ ತೆಗೆದ್ಬಿಟ್ಟು ಪಾರಮಾರ್ಥಿಕ ಜೀವ ಇರೋದು ಒಂದೇನೇನಪ್ಪ, ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾರೆ. ಕರೆಕ್ಟ್. ಇವಾಗ ಅರ್ಥ ಆಯ್ತಿದ್ಯಾ ನಿಮ್ಗೆ? ಮೇಡಮ್. ನೀವು ಸಾಕ್ಷಿ ತಾನೆ? ಹೌದು ಮೇಡಮ್. ಯಾವಾಗ್ಲೂ ಸಾಕ್ಷಿನೇ. ಮರ್ತೋಗ್ಬಿಡುತ್ತೆ ಕೆಲವು ಸರ್ತಿ, ಆದ್ರೆ ನಾನು ಮರ್ತರೂ ಕೂಡ ನಾನು ಸಾಕ್ಷಿಯೇ ಆಗಿರ್ತೀನಿ. ಯಾಕೆಂದ್ರೆ ಎಲ್ಲ ಚಲನವಲನಗಳನ್ನ, ಆಲೋಚನೆಗಳನ್ನ ಸದಾ ಗಮನಿಸ್ತಾನೆ ಇರ್ತೀನಿ ನಾನು, ನಂಗೆ ಗೊತ್ತಾಗ್ತಾನೆ ಇರುತ್ತೆ. ಆದ್ರೂ ಕೂಡ ಅದ್ರ ಕಡೆಗೆ ಗಮನ ಇಲ್ದೇನೆ ಮತ್ತೆ ಈ ವ್ಯವಹಾರದಲ್ಲಿ ತೊಡ್ಕೊಂಡ್ಬಿಡ್ತೀನಿ. ಹಂಗಾಗಿ ಪದೇ ಪದೇ ಮತ್ತೆ ಮತ್ತೆ ಸಾಕ್ಷಿಯಾಗಿ ನಿಲ್ಲುವಂತ ಒಂದು ಅಭ್ಯಾಸ ಪುನಃ ಪುನಃ ಅಂತ ಅಲ್ಲಿ ಒಂದು ಪಾಯಿಂಟ್ ತಂದಿದ್ದಾರೆ. ಪುನಃ ಪುನಃ ಮಾಡ್ತಾ ಇರ್ಬೇಕು, ಇಲ್ಲಾಂದ್ರೆ ಮರ್ತೋಗ್ಬಿಡತ್ತೆ ಅಂತ. ಸಾಕ್ಷಿ ಭಾವನ ಮರ್ತು ಬಿಡ್ತೀವಿ. ಕರೆಕ್ಟ್. ಸವಿಯವರು ಇದೇ ಪ್ರಶ್ನೆಗೆ ಉತ್ತರ ಹೇಳ್ತೀರಾ? ಪ್ರಶ್ನೆ ಒಂದ್ಸರ್ತಿ ಓದ ಹೇಳ. ಅಧ್ಯಾರೋಪ ಅಪವಾದ ಎಂದರೇನು? ಸಾಕ್ಷಿ ಎನ್ನುವ ಹಂತದ ಮೂಲಕ ಇದನ್ನು ವಿವರಿಸಿ. ಅಧ್ಯಾರೋಪ ಅಂದ್ರೆ ನಾನು ಸಾಕ್ಷಿ ಅಂತ ಫಸ್ಟ್ ಹೇಳ್ಕೊಡ್ತಾರೆ. ಅಂದ್ರೆ ನಾನು ವಿಟ್ನೆಸ್ ಅಂತ, ಅದೇ ಆಕ್ಸಿಡೆಂಟ್ ಏನಾರು ಆದ್ರೆ ನಾವು ಏನು ಅಟ್ಯಾಚ್ಮೆಂಟ್ ಇಲ್ದೇ ಇರ ಯಾರು ಸರಿ ಯಾರು ತಪ್ಪು ಅಂತ ಹೇಳೋ ಥರ, ಏನು ರೆಗ್ಯುಲರ್ ಲೈಫಲ್ಲೂ ಏನು ಅಟ್ಯಾಚ್ಮೆಂಟ್ ಇಲ್ದೇ ಇರೋದು ಅದು. ಬಟ್ ಆಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋದಾಗ ನಾವು ಸಾಕ್ಷಿನೂ ಅಲ್ಲ, ಯಾಕೆಂದ್ರೆ ಇಲ್ಲಿ ಏನು ಆಕ್ಸಿಡೆಂಟ್ ಆಗಿಲ್ಲ ಅಂದ್ರೆ ವಿಟ್ನೆಸ್ ಅಲ್ಲಿ ಇದೆಲ್ಲ ಮಾಯಾನೆ. ಸೊ ಏನು ಸಾಕ್ಷಿ ಮಾಡಕ್ಕೇನು ಇಲ್ಲ, ಸೊ ನಾವು ಸಾಕ್ಷಿನೂ ಅಲ್ಲ ಅಂತ, ಅದು ಅಪವಾದ, ನಾನು ಸಾಕ್ಷಿನೂ ಅಲ್ಲ ಅನ್ನೋದು. ಕರೆಕ್ಟ್. ನಾನು ಶುದ್ಧವಾದ ಸಚ್ಚಿದಾನಂದ ಸ್ವರೂಪ ಅಂತ, ನನ್ನ ಸ್ವರೂಪದಲ್ಲಿ ನಾನು ನಿಲ್ಲೋದು. ಸರಿ ಇದೆ. ನಾನು ಜ್ಞಾನಿ ಅಂತ ಅಲ್ವಾ ಮ್ಯಾಮ್ ಕೊನೆಗೆ? ಹಾ, ಜ್ಞಾನಿ ಅನ್ನೋಕ್ಕಿಂತ ನಾನು ಸಚ್ಚಿತ್ ಆನಂದ ಸ್ವರೂಪ ಅಂತ. ಓಕೆ. ಜ್ಞಾನಿ ನಾನು ಅಂದ್ರೆ ಅಲ್ಲಿ ಮತ್ತೊಬ್ಬ ವ್ಯಕ್ತಿ ಅಂತ ಆಗುತ್ತೆ. ವ್ಯಕ್ತಿತ್ವಕ್ಕೆ ಜ್ಞಾನಿ ಅಂತ ಬೇರೆಯವ್ರು ಹೇಳ್ಬೋದು, ಅವ್ರು ಜ್ಞಾನಿ ಅಂತ. ನಾನೇ ಜ್ಞಾನಿ ಅಂತ ನಾನೇ ಹೇಳ್ಕೊಂಡ್ರೆ, ಅಂದ್ರೆ ಅದನ್ನು ಕೆಲವು ಸರ್ತಿ ಹೇಳ್ತಾರೆ ಗುರುಜಿ, ಏನೋ ಪಾಠ ಮಾಡಕ್ಕೆ ಅವ್ರು ಹೇಳ್ಬೋದು, ಬಟ್ ತಾನು ಜ್ಞಾನಿ ಅಂತ ಜ್ಞಾನಿ ಹೇಳ್ಕೊಳಲ್ಲ, ಮತ್ತೆ ಒಂದು ಇಂಡಿವಿಜುವಲೈಸ್ ಮಾಡ್ದಂಗಾಗತ್ತೆ ಅಂತ. ಸಚ್ಚಿತ್ ಆನಂದ ಸ್ವರೂಪ ತಾನು ಅಂತ ತಿಳ್ಕೊಳ್ತಾನೆ ಅಷ್ಟೇ, ತಿಳ್ಕೊಂಡ್ರೆ ಮುಗೀತು. ಓಕೆ. ಮುಂದಿನ ಪ್ರಶ್ನೆ, ಶ್ಲೋಕ 38 ಪದ್ಮಾ ಅವರು ಓದ್ಬಿಟ್ಟು ಅರ್ಥ ಹೇಳಿ. ಚಿದಾಭಾಸಸ್ಥಿತಾ ನಿದ್ರ ವಿಕ್ಷೇಪಾವೃತ್ತಿರೂಪಿಣಿ ಆವೃತ್ಯ ಜೀವ ಜಗತಿ ಪೂರ್ವೇ
ನೂತ್ನೇತು ಕಲ್ಪಯೇತ್. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ವಿಕ್ಷೇಪ ಮತ್ತೆ ಆವರಣಗಳು ಹೇಗೆ ಎಲ್ಲ ನಮ್ಮ ಒಂದು ವ್ಯಾವಹಾರಿಕ ಜೀವನದಲ್ಲೂ ಮತ್ತೆ ಪ್ರಾತಿಭಾಸಿಕ ಜೀವನದಲ್ಲೂ ಎರಡರಲ್ಲೂ ಉಂಟಾಗತ್ತೆ ಅನ್ನೋದು. ಇಲ್ಲಿ ಪ್ರಾತಿಭಾಸಿಕ ಜೀವದ ಬಗ್ಗೆ ಹೇಗೆ ಅಲ್ಲಿ ವಿಕ್ಷೇಪ ಮತ್ತೆ ಆವರಣಗಳು ಉಂಟಾಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ನಾನು ಈಗ ವ್ಯಾವಹಾರಿಕ ಜೀವಿ ನಿದ್ದೆ ಮಾಡಿದಾಗ ಸ್ವಪ್ನ ಬೀಳುತ್ತೆ. ಸ್ವಪ್ನದಲ್ಲಿ ಬೇರೆ ಒಂದು ಜಗತ್ತು, ಬೇರೆಯೇ ಒಂದು ಜೀವ, ಬೇರೆಯೇ ಒಂದು ಕಾಲ, ಅದೆಲ್ಲ ಬಂದ ತಕ್ಷಣ ಅದು ವಿಕ್ಷೇಪ. ಆವಾಗ ನಿಜವಾಗ್ಲೂ ನಾನು ವ್ಯಾವಹಾರಿಕ ಜೀವಿ ಅನ್ನೋದನ್ನ ಮರ್ತು ಹೋಗ್ಬಿಡ್ತೀನಿ. ಅಲ್ಲಿ ಆ ಒಂದು ಪ್ರಾತಿಭಾಸಿಕ ಜೀವಕ್ಕೆ ನೀನು ವ್ಯಾವಹಾರಿಕ ಜೀವಿ ಅಂತ ಹೇಳಿದ್ರೆ ಅದಕ್ಕೆ ಗೊತ್ತಾಗಲ್ಲ. ಅದ್ ಯಾತಕ್ಕೆ ಅಂದ್ರೆ ಅದು ಮರ್ತು ಹೋಗ್ಬಿಟ್ಟಿದೆ. ಅದು ಎಚ್ಚರವಾದಾಗ ಮಾತ್ರವೇ ಈ ವ್ಯಾವಹಾರಿಕ ಜೀವಿಗೆ ನಾನು ಕನಸು ಕಂಡೆ, ನನ್ನ ಕನಸಿನಲ್ಲಿ ನಾನು ಇದೆಲ್ಲ ಆಗಿದ್ದೆ, ನಾನೇ ಪ್ರಾತಿಭಾಸಿಕ ಜೀವಿಯಾಗಿದ್ದೆ, ಆ ಜಗತ್ತಾಗಿ ನಾನು ಎಲ್ಲವೂ ಪ್ರೊಜೆಕ್ಷನ್ ಏನು ಕಂಡು ಬಂತೋ ಅದೆಲ್ಲವೂ ಸಹ ನಾನೇ ಆಗಿದ್ದೆ ಅನ್ನೋದು ಅದಕ್ಕೆ ಎಚ್ಚರವಾದ ಮೇಲೆ ಮಾತ್ರ ಗೊತ್ತಾಗತ್ತೆ. ಇಷ್ಟು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಮುಂದಿನ ಶ್ಲೋಕ ಆಮೇಲೆ ನೋಡೋಣ. ಇದು ಸರಿಯಾಗಿದೆ. ಈಗ ಪ್ರಶ್ನೆ, ಶೀಲಾ ಅವ್ರಿಗೆ, ವ್ಯಾವಹಾರಿಕ ಜೀವ ಯಾರು? ವ್ಯಾವಹಾರಿಕ ಜೀವ ಅಂದ್ರೆ ಈ ಪಾರಮಾರ್ಥಿಕ ಜೀವನೇ ವ್ಯಾವಹಾರಿಕವಾಗಿದೆ. ಯಾಕೆಂದ್ರೆ ಇದು ಪಾರಮಾರ್ಥಿಕದ ಕನಸು ಈ ವ್ಯಾವಹಾರಿಕವಾಗಿರೋದ್ರಿಂದ ಅದಕ್ಕೆ ಅರಿವಾಗಲ್ಲ. ಪಾರಮಾರ್ಥಿಕ ಜೀವಕ್ಕೂ ಅರಿವಾಗಲ್ಲ, ವ್ಯಾವಹಾರಿಕ ಜೀವಕ್ಕೂ ನಾನಿದ್ದೀನಿ ಅಂತ ಅನ್ನೋದು ಅರಿವಾಗಲ್ಲ. ಅದಕ್ಕೋಸ್ಕರನೇ ಈ ಸಾಕ್ಷಿ ಅನ್ನೋ ಒಂದು ತಂದಾಗ ಏನಾಗತ್ತೆ, ಅದು ಪಾರಮಾರ್ಥಿಕ ಜೀವ ಅನ್ನೋದ್ರ ಬಗ್ಗೆ ತಿಳುವಳಿಕೆನ ಮೂಡಿಸುತ್ತೆ. ಈ ಸಾಕ್ಷಿ ಭಾವ ಅನ್ನೋದು ನಮ್ಮಲ್ಲಿ ಬಂದಾಗ ಪಾರಮಾರ್ಥಿಕನ ನಾವು ಅರ್ಥಕೊಳ್ಳೋದಿಕ್ಕೆ ಅನುಕೂಲ ಆಗತ್ತೆ, ಒಂದು ಆಧಾರ ಆಗತ್ತೆ ನಮ್ಗೆ. ಈ ವ್ಯವಹಾರ ಜೀವನದಲ್ಲಿ ಯಾಕೆ ನಮ್ಗೆ ಪಾರಮಾರ್ಥಿಕ ತಿಳಿತಾ ಇಲ್ಲ ಅಂದ್ರೆ ಅಲ್ಲಿ ಮಾಯೆ ಅನ್ನೋದು ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿದೆ. ಆ ಮಾಯೆ ಆವರಿಸ್ಕೊಂಡಾಗ ನಮಗ್ ಪಾರಮಾರ್ಥಿಕ ಜೀವ ಇದೆ ಅನ್ನೋದೇ ನಮಗ್ ಗೊತ್ತಾಗ್ತಿಲ್ಲ. ಆ ಮಾಯೆಯನ್ನ ನಾವು ದೂರ ಮಾಡಿ ಈ ಸಾಕ್ಷಿ ರೂಪದ ಮೂಲಕ ಆ ಮಾಯೆನ ದೂರ ಮಾಡಿ ನಾವು ಏನೇ ಈ ವ್ಯವಹಾರದ ಒಂದು ಜೀವನ ನಾವು ಇದನ್ ಮಾಡ್ಕೊಳ್ತಾ ಹೋಗ್ತೀವೋ, ಆ ಅರ್ಥ ಮಾಡ್ಕೊಳ್ತಾ ಹೋಗ್ತೀವೋ, ಪಾರಮಾರ್ಥಿಕ ಜೀವನದ ಬಗ್ಗೆ ನಾವು ಅರ್ಥವನ್ನ ತಿಳಿತಾ ಹೋಗ್ತೀವೋ, ಆಗ ನಮ್ಗೆ ಇದು ಪಾರಮಾರ್ಥಿಕ ಜೀವ, ನಾನ್ ವ್ಯವಹಾರ ಜೀವ ಅಲ್ಲ, ನಾನು ಪಾರಮಾರ್ಥಿಕ ಜೀವ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅಂದ್ರೆ ಈ ಪಾರಮಾರ್ಥಿಕ ಜೀವದಲ್ಲಿ ನಾವು ಅಂಟ್ಕೊಂಡ್ಬಿಟ್ಟಿರ್ತೀವಿ, ಎಲ್ಲ ನಾನೇ. ಈ ವ್ಯಾವಹಾರಿಕ ಜೀವನದಲ್ಲಿ ನಾವ್ ಎಲ್ಲದರಲ್ಲೂ ಅಂಟ್ಕೊಂಡ್ಬಿಟ್ಟಿರ್ತೀವಿ. ಈ ಪ್ರಪಂಚ ನಂದು, ನನ್ನ ಬಂಧು, ನನ್ನ ಬೆಳಗ ಅನ್ನೋ ಒಂದು ಬಂಧನದಲ್ಲಿ ಸಿಕ್ಕಾಕೊಂಡು ನಾವು ಆ ಪಾರಮಾರ್ಥಿಕ ಜೀವನ ಮರ್ತಿರ್ತೀವಿ. ಮಾಯೆ ಕಾರಣ ಅದನ್ನ ಮರ್ತಿರ್ತೀವಿ. ಯಾವಾಗ ನಮ್ಗೆ ಆ ಜ್ಞಾನನ ಪಡೆಯೋದಕ್ಕೆ ಈ ಸಾಕ್ಷಿ ಅನ್ನೋದು ಅನುಕೂಲ ಮಾಡ್ಕೊಡುತ್ತೋ, ಆಗ ನಾವು ಮೆಟ್ಲನ್ನ ಹತ್ತಿ 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 ಆ ಪಾರಮಾರ್ಥಿಕವನ್ನ ಹೊಂದುತ್ತೀವಿ ಅನ್ನೋದು. ಕರೆಕ್ಟ್, ಚೆನ್ನಾಗಿ ಹೇಳಿದ್ರು. ಮುಂದಿನ ಪ್ರಶ್ನೆ ಸುಜಿಯಾ ಅವ್ರಿಗೆ, ಪ್ರಾತಿಭಾಸಿಕ ಜೀವ ಯಾರು?
ಅಂದ್ರೆ ನಿದ್ರಾಶಕ್ತಿಲಿ ವ್ಯವಹಾರಿಕ ಜೀವನದಲ್ಲಿ ನಾವು ಮಲ್ಕೊಂಡಾಗ ಸ್ವಪ್ನ ಇದ್ರಲ್ಲಿ ಪ್ರಾತಿಭಾಸಿಕ ನಿದ್ರಾಶಕ್ತಿಲಿ ಬರೋದೇ ಪ್ರಾತಿಭಾಸಿಕ. ಕರೆಕ್ಟ್. ಅಂದ್ರೆ ಪ್ರಾತಿಭಾಸಿಕ ಜೀವವಾಗಿ ಬಂದಿದ್ ಯಾರು? ಅದು ಪಾರಮಾತ್ಮಿಕ ಜೀವನೇ. ಅದು ಪಾರಮಾರ್ಥಿಕ ಜೀವ ಫೈನಲಿ, ಬಟ್ ತಕ್ಷಣದಲ್ಲಿ ವ್ಯಾವಹಾರಿಕ ಜೀವ. ವ್ಯಾವಹಾರಿಕ ಜೀವಕ್ಕೆ ಪ್ರಾತಿಭಾಸಿಕ ಜೀವ ಇದೆ ಅಂತ ಗೊತ್ತಾ? ಅದು ಎಚ್ಚರ ಆದ್ಮೇಲೆ ಅದಕ್ಕೆ ಗೊತ್ತಾಗತ್ತೆ. ಇತ್ತು ಆಗ ಇದ್ರಲ್ಲಿ ಗೊತ್ತಿಲ್ಲ. ನಿದ್ರಾಶಕ್ತಿಯಲ್ಲಿ ಗೊತ್ತ. ಎಚ್ಚರ ಆದ್ಮೇಲೆ ವ್ಯವಹಾರಿಕ ಜೀವಕ್ಕೆ ಆವಾಗ ಪ್ರಾತಿಭಾಸಿಕ ಜೀವನೂ ಇತ್ತು, ನನಗದೆಲ್ಲ ಅರಿವಾಗಿ ಗೊತ್ತಾಗ್ತಿದೆ. ಸೊ ಅದಕ್ಕೆ ಅವಾಗ ಅದು ಇದೆ ಅಂತ ಅದಕ್ಕೆ ಅರಿವಾಗತ್ತಾಗ. ನೋಡಿ, ಮಲ್ಕೊಂಡಿರೋ ವ್ಯಾವಹಾರಿಕ ಜೀವಕ್ಕೆ ಪ್ರಾತಿಭಾಸಿಕ ಜೀವ ಇದೆ ಅಂತಾನೆ ಗೊತ್ತಿಲ್ಲ. ಪ್ರಾತಿಭಾಸಿಕ ಜೀವ ಏನೇ ಕಷ್ಟ ಪಡ್ತಾ ಇದ್ರು ವ್ಯಾವಹಾರಿಕ ಜೀವ ಮಲ್ಕೊಂಡಿರೋದಕ್ಕೆ ಏನು ತೊಂದರೆ ಆಗಲ್ಲ. ಆದರೆ ಅಲ್ಲಿ ಕಾಣ್ತಾ ಇರೋದು ವ್ಯಾವಹಾರಿಕ ಜೀವವೇ. ಆ ಜೀವಿ ಮತ್ತು ಆ ಪ್ರಪಂಚ ಎರಡೂ ಆಗಿ ಕಂಡು ಬರ್ತಾ ಇರೋದು ವ್ಯಾವಹಾರಿಕ ಜೀವವೇ. ಆಮೇಲೆ ಅದನ್ನ ಕಷ್ಟ ಪಡೋದು ಹಂಗ್ ನೋಡಕ್ ಹೋದ್ರೆ ವ್ಯಾವಹಾರಿಕ ಜೀವವೇ. ಒಂದು ದೃಷ್ಟಿಯಲ್ಲಿ ವ್ಯಾವಹಾರಿಕ ಜೀವಕ್ಕೇನು ತೊಂದರೆ ಆಗಲ್ಲ ಅಂತ ಹೇಳ್ತೀವಿ, ಇನ್ನೊಂದು ದೃಷ್ಟಿಯಲ್ಲಿ ಕಷ್ಟ ಪಡ್ತಾ ಇರೋದು ವ್ಯಾವಹಾರಿಕ ಜೀವವೇ ಅಂತೀವಿ. ಹೇಗೆ ನೋಡಿ, ಇದು ಎಷ್ಟು ಟ್ರಿಕ್ಕಿಯಾಗಿ ಎಷ್ಟು ಬುದ್ಧಿವಂತಿಕೆಯಿಂದ ಈ ಕೆಲಸ ನಡೀತಾ ಇದೆ. ಅಲ್ಲಿನ ಜಗತ್ತು ಅದೇನೆ. ಇವಾಗ ಅಲ್ಲಿ ಏನಾದ್ರೂ ಒಬ್ಬ ವ್ಯಕ್ತಿ ಒಂದೇನಾದ್ರೂ ಹುಲಿನೋ ಕರಡಿನೋ ಒಟ್ಟಿಸ್ಕೊಂಡ್ ಬಂದ್ರೆ ಆ ವ್ಯಕ್ತಿನ, ಆ ಹುಲಿ ಕರಡಿನೂ ಈ ವ್ಯಾವಹಾರಿಕ ಜೀವಿ ಯಾರು ಮಲ್ಕೊಂಡಿರ್ತಾನೋ ಅವನೇ ಆ ಹುಲಿ ಕರಡಿನೂ. ಆ ಓಡ್ತಾ ಇರೋ ಮನುಷ್ಯನೂ ಅವನೇನೆ, ಕಾಣಿಸ್ತಾ ಇರುವಂತ ಗುಡ್ಡ ಬೆಟ್ಟನೂ ಅವನೇನೆ, ಎಲ್ಲವೂ ಅವನೇನೆ. ಆದ್ರೆ ತೊಂದರೆ ಆಗ್ತಾ ಇದೆ, ಯಪ್ಪ ಸತ್ತೇ ಹೋಗ್ಬಿಡ್ತೀನಲ್ಲ ಅಂತ ಹೆದರಿಕೆ ಆಗ್ತಾ ಇರೋದು ಕೂಡ ಅವನಿಗೇನೆ. ಹಂಗ್ ನೋಡಕ್ ಹೋದ್ರೆ ಆ ವ್ಯಕ್ತಿಯಾಗಿ ಈ ತರಹ ಎಲ್ಲಾನು ಅದೇ ಡ್ರಾಮಾ. ಏನ್ ಡ್ರಾಮಾ ಅಂದ್ರೆ ಎಳಿಯಾಗಿ ಬಿಡಿಸ್ಕೋಬೇಕು. ಎಲ್ಲ ನಾನೇ ತಾನೇ, ಅಯ್ಯೋ ಯಾಕೆ ಹೆದರ್ಕೋಬೇಕು ಅಂತ ಆಗಲ್ಲ. ಹೆದರಿಕೆ ಆಗೇ ಆಗತ್ತೆ. ಇವಾಗ ನಾವ್ ಇಲ್ಲಿ ಇಷ್ಟೆಲ್ಲ ಹೇಳ್ತೀವಿ, ಸಡನ್ ಆಗೇನೋ ಯಾರೋ ಬಂದ್ರಪ್ಪ ಕಳ್ರು, ಸುಮ್ನ ಇರಕ್ಕಾಗತ್ತಾ? ಹೆದರಿಕೆ ಆಗೇ ಆಗತ್ತೆ. ಯಾಕೆಂದ್ರೆ ವ್ಯವಹಾರ ಇದು. ವ್ಯವಹಾರದಲ್ಲಿ ಆ ಕಳ್ಳ ನಾನು ಒಂದೇನೆ ಅಂತ ಗೊತ್ತಿದ್ರು ತಕ್ಷಣದಲ್ಲಿ ಆಗಲ್ಲ. ಈಗ ತುಂಬಾ ಹೈ ಲೆವೆಲ್ ರೀಚ್ ಆದವ್ರಿಗೆ ಅವ್ರಿಗೇನ್ ಅನ್ಸಲ್ಲ. ಅಫ್ಕೋರ್ಸ್ ಎಷ್ಟೋ ಕಥೆಗಳಿದೆಯಲ್ಲ, ಆ ಕಳ್ಳ ಬಂದ್ರು ಬಾಪ ತಗೊಂಡೋಗು. ಇವ ರಮಣ ಮಹರ್ಷಿಗಳದೇ ಇದೆ. ರಮಣ ಮಹರ್ಷಿಗಳ ಆಶ್ರಮಕ್ಕೆ ಅವಾಗಿನ್ನೂ ಅವಾಗ ಎಸ್ಟಾಬ್ಲಿಷ್ಡ್ ಆಶ್ರಮ ಆಗಿರೋದಿಲ್ಲ, ಒಂದ್ ಸಣ್ಣ ಗುಡಿಸ್ಲಾಗಿರುತ್ತದು. ಇಬ್ರು ಕಳ್ಳರು ಬರ್ತಾರೆ. ಇಬ್ರು ಕಳ್ಳರು ಬಂದು ಈ ಒಬ್ಬ ಯಾರೋ ಶಿಷ್ಯ ಇರ್ತಾರೆ ಇವ್ರ ಜೊತೆನಲ್ಲಿ. ಬಂದು ಅವನೇನ್ ಮಾಡ್ತಾನೆ, ಏನೇನಿದೆ ಅಂತ ಕೇಳ್ತಾನೆ. ಏನಿಲ್ಲಪ್ಪ ಅಂತ ಹೇಳ್ತಾರೆ ಇವ್ರುಗಳು. ಆವಾಗ ರಫಟ್ ಅಂತ ಇವ್ರಿಗೆ ತೊಡೆಗೆ ಒಂದು ಹೊಡಿತಾನ ಅವನು ಒಬ್ಬ ಕಳ್ಳ. ಇಬ್ರು ಕಳ್ಳರು ಬಂದಿರ್ತಾರೆ. ಆಮೇಲೆ ಅಲ್ಲೇ ಹಂಗೆ ಹುಡುಕ್ತಾರೆ. ಅಲ್ಲಿ ಏನಿಲ್ಲ, ಒಂದೆರಡು ಯಾವ್ದೋ ಒಂದು ಚಿಕ್ಕದು ಹಿತ್ತಾಳೆ ದೀಪಗಳು ಸಿಗತ್ತಷ್ಟೇ. ಅಲ್ಲಿ ಸಿಟ್ಟು ಬರುತ್ತೆ ಅವ್ರಿಗೆ, ಅಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದು 2 ಹಿತ್ತಾಳೆ ದೀಪ ಹಿಡ್ಕೊಂಡು ಹೋಗ್ಬೇಕಲ್ಲ ಅಂತ. ಸರಿ, ಅದನ್ನೇ ತಗೊಂಡು ಹೋಗುವಾಗ ಚೆನ್ನಾಗಿ ಬೈಕೊಂಡು ಹೊಡೆದ್ಬಿಟ್ಟು ಹೋಗ್ತಾರೆ ಅವ್ರು. ಆ ಶಿಷ್ಯನ್ಗೆ ತುಂಬಾ ಕೋಪ ಬರುತ್ತೆ, ಏನಿದು ನಮ್ಮ ಗುರುಗಳನ್ನ ಹಿಂಗ್ ಹೊಡೆದ್ರಲ್ಲ ಅಂತಂದ್ಬಿಟ್ಟು. ಆಮೇಲೆ ಮಾರನೇ ದಿವ್ಸ ಆ ಕಳ್ಳರು ಊರಲ್ಲಿ ಕಳ್ತನ ಮಾಡಕ್ ಹೋಗಿ ಸಿಕ್ಕಾಕೋತಾರೆ. ಈ ರಮಣ ಮಹರ್ಷಿಗಳು ಅವ್ರು ಹೊಡೆದಾಗ್ಲೂ ಏನು ಹೇಳಲ್ಲ. ಅವರು ಇವ್ರ ಮೇಲೆ ಕೋಪ ಮಾಡ್ಕೊಂಡಾಗ್ಲೂ ಏನ್ ಸುಮ್ಮನೆ ಇರ್ತಾರೆ, ಅವ್ರು ಏನ್ ಮಾಡಲ್ಲ. ಆಮೇಲೆ ಅವ್ರು ಹೋಗ್ಬಿಟ್ಟು ಮಾರನೇ ದಿವಸ ಊರಲ್ಲಿ ಕಳ್ತನ ಮಾಡೋವಾಗ ಸಿಕ್ಕಾಕೊಂಡ್ಬಿಡ್ತಾರೆ. ಸಿಕ್ಕಾಕೊಂಡಾಗ ಸರಿ ಎಲ್ಲೆಲ್ಲಿ ಕಳ್ತನ ಮಾಡಿದ್ರಿ ಎಲ್ಲ ವಿಚಾರಿಸ್ತಾರೆ ಪೊಲೀಸ್ನವರು. ಈ ಆಶ್ರಮದಲ್ಲೂ ಕಳ್ತನ ಮಾಡಿದ್ವಿ ಅಂತಾರೆ. ಕರ್ಕೊಂಡ್ಬರ್ತಾರೆ. ಕರ್ಕೊಂಬಂದು ರಮಣರ ಮುಂದೆ ನಿಲ್ಲಿಸ್ತಾರೆ. ನೋಡಿ, ನಿಮ್ಮ ಆಶ್ರಮದಲ್ಲೂ ಇವ್ರು ಕಳ್ತನ ಮಾಡಿದ್ರಂತಲ್ಲ, ಏನ್ ಶಿಕ್ಷೆ ಕೊಡ್ಬೇಕು ಇವ್ರಿಗೆ ಹೇಳಿ ಅಂತ. ಸುಮ್ಮನೆ ಕೂತಿರ್ತಾರೆ ರಮಣರು, ಏನು ಮಾತಾಡಲ್ಲ. ಅಲ್ಲ ಹೇಳಿ, ಏನ್ ಶಿಕ್ಷೆ ಕೊಡ್ಬೇಕು ಅಂತ. ನಿಮ್ಗೆ ಹೊಡೆದ್ನಂತಲ್ಲ ಅವನು ಶಿಷ್ಯ ಹೇಳ್ತಾನೆ, ನಮ್ಮ ಗುರುಗಳಿಗೆ ಹೊಡೆದ ಅವನು ಅಂತ. ಹೊಡೆದ್ನಂತಲ್ಲ, ಏನ್ ಮಾಡೋಣ? ಅಯ್ಯೋ, ಹೋದ ಜನ್ಮದಲ್ಲಿ ನಾನು ಯಾರಿಗೆ ಹೊಡೆದಿದ್ನೋ ಅವನೇ ಇವಾಗ ಹೊಡೆದಿದ್ದಾನೆ ಅಷ್ಟೇ, ಅದೇನಿಲ್ಲ, ಸುಮ್ಮನೆ ಇರಿ ಅಂತ ಹೇಳ್ಬಿಡ್ತಾರೆ ರಮಣರು. ಅವ್ರಿಗೆ ಶಿಕ್ಷೆ ಕೊಡಿ ಅಂತಾನು ಹೇಳಲ್ಲ. ಹಾಗೆ ಅಷ್ಟು ಕೂಲಾಗಿ ಆ ಲೆವೆಲ್ನಲ್ಲಿ ಇರೋರ್ಗೆ ಆಗುತ್ತೆ. ನಮ್ಮ ಲೆವೆಲ್ನಲ್ಲಿ ಇರೋರಿಗೆ ನಾವು ಪಾಠ ಹೇಳ್ಬೋದು. ಇವಾಗ ಈಗ ಇಲ್ಲಿ ಯಾರೋ ಬಂದ್ರೆ
ಹೆದರಿಕೆ ಶುರು ಯಾಕೆ ಅಂದ್ರೆ ಇನ್ನು ಅದು ಆ ಜ್ಞಾನ ಸ್ಥಿರವಾಗಿ ನಿಂತಿಲ್ಲ. ಪಕ್ವಾಗಿ. ಹ್ಮ್. ವ್ಯವಹಾರ ನಡೀತಾ ಇರುವಾಗ ವ್ಯವಹಾರ ಸತ್ಯ ಅಂತಲೇ ಕಾಣುತ್ತೆ. ಕನಸು ಕಾಣ್ತಾ ಇರುವಾಗ ಕನಸು ಸತ್ಯವೇ. ಆಮೇಲೆ ಮುಗಿದ ಮೇಲೆ ಹೊರಕ್ಕೆ ಬಂದ ಮೇಲೆ ಅದು ಸುಳ್ಳು ಅಂತ ಆಗುತ್ತೆ. ನಾವಿನ್ನು ಹೊರಕ್ಕೆ ಬಂದಿಲ್ಲ ಅಂತ ಇದು ಗೊತ್ತಾಗುತ್ತೆ. 3ನೇ ಪ್ರಶ್ನೆ. ಸುಧಾ ಅವ್ರಿಗೆ, ಆಶಾಲಕ್ಷ್ಮಿ ಅವ್ರಿಗೆ, ಕನಸಿನಲ್ಲಿರುವ ವ್ಯಕ್ತಿಯ ಸಮಯ ಯಾವಾಗ ಶುರುವಾಯಿತು? ಕನಸು ಶುರುವಾದಾಗ್ಲೇ ಆ ಸಮಯನೂ ಶುರುವಾಗತ್ತೆ. ಹೇಗೆ ಎಚ್ಚರ ಆಗಿದ ತಕ್ಷಣ ನಾನು, ಈ ಪ್ರಪಂಚ, ಸಮಯ ಒಂದೇ ಸರಿ ಶುರುವಾಗತ್ತ, ಹಾಗೆ ಕನಸಲ್ಲೂ ಅಷ್ಟೇ. ಕನಸು ಶುರುವಾಗಿದ ತಕ್ಷಣ ಅಲ್ಲಿ ಪ್ರಪಂಚ, ಆ ಸಮಯ, ಅದು ಎಲ್ಲ ಆ ಕನಸಿನ ಆ ಪ್ರಮಾತ್ರ ಎಲ್ಲ ಒಟ್ಟಿಗೆ ಬರ್ತಾರೆ, ಶುರುವಾಗುತ್ತೆ. ಕರೆಕ್ಟ್. ಸುಧಾ ಅವರು, ಕಲ್ಪನೆ ಬಹಳ ಶಕ್ತಿಶಾಲಿ ಎನ್ನುವುದಕ್ಕೆ ಮುಲ್ಲಾ ನಸರುದ್ದೀನ್ ಅವರ ಕಥೆಯನ್ನು ವಿವರಿಸಿ. ಸುಧಾ. ಅಂದ್ರೆ ಇವಾಗ ಮುಲ್ಲಾ ಸಾಹೇಬ್ರಿಗೆ ಮದ್ವೆ ಆಗುತ್ತೆ. ಅವರು ಹೆಂಡತಿ ಬಂದಾಗ ಅವ್ರದ್ದು ಮುಲ್ಲಾ ಸಾಹೇಬ್ರದ್ ಮನೆ ಚಿಕ್ಕದ ಇರುತ್ತೆ. ಆ ಹೆಂಡತಿಗೆ ಸ್ವಲ್ಪ ಮುಜುಗರ, ಅಂದ್ರೆ ಹೊಸ್ದಾಗ್ ಬಂದಿರ್ತಾಳೆ, ಡೈರೆಕ್ಟ್ ಆಗಿ ಹೇಳಲಿಕ್ಕೂ ಆಗೋದಿಲ್ಲ. ಅವಾಗ ಕೇಳ್ತಾಳೆ, ನಮ್ಗೆ ಒಂದ್ ಮಗು ಆದ್ರೆ ಹೇಗೆ, ಮನೆ ಹೇಗೆ ಅಡ್ಜಸ್ಟ್ ಆಗುತ್ತೆ ಅಂತ ಕೇಳಿದಾಗ ಅವರು ಹೇಳ್ತಾರೆ, ನೀನ್ ಸ್ವಲ್ಪ ಆ ಕಡೆ ಮಲಗಿ, ನಾನ್ ಸ್ವಲ್ಪ ಆ ಕಡೆ ಮಲಗಿದ್ರೆ ಮಧ್ಯದಲ್ಲಿ ಮಗುನ್ ಮಲಗಿಸ್ಕೋಬಹುದು ಅಂತ. ಹಾಗೆ 2ನೇ ಮಗು 3ನೇ ಮಗು ಅಂತ ಹೀಗೆ ಕೇಳಿದಾಗ ಸ್ವಲ್ಪ ಜರುಗಿದ್ರೆ ಆಯ್ತು, ಆ ಕಡೆ ನೀನ್ ಈ ಕಡೆ ನಾನು ಅಂತ ಕೇಳಿದಾಗ ಆತ ಬಿದ್ಬಿಡ್ತಾರೆ. ಕೆಳಗೆ ಬಿದ್ದು ಫ್ರಾಕ್ಚರ್ ಮಾಡ್ಕೊಂಡು ಬ್ಯಾಂಡೇಜ್ ಹಾಕೊಂಡು ಓಡಾಡ್ಬೇಕಾದ್ರೆ ಆಚೆ ಇರೋರೆಲ್ಲ ಕೇಳ್ತಾರೆ, ನಿನ್ನೆ ಎಲ್ಲ ಮದ್ವೆ ಆಯ್ತು, ಆಗ್ಲೇ ನೀನು ಈ ತರ ಸ್ಥಿತಿಗ್ ಬಂದಿದ್ಯಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇದೆಲ್ಲ ನನ್ನ 3ನೇ ಮಗುದು ಮಾಯೆ ಅಪ್ಪ, ಇದೆಲ್ಲ ಆದ್ರಿಂದನೇ ಈ ಸಮಸ್ಯೆ ಆಯ್ತು ಅಂತ ಹೇಳ್ತಾರೆ. ಇದೆಲ್ಲ ಮಾಯಾಶಕ್ತಿ ಅಂತ ಇದ್ರಿಂದ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. 3ನೇ ಮಗು ಮಾಯೆ ಏನಲ್ಲ, ಅವರು ನನ್ನ 3ನೇ ಮಗು ತೊಂದ್ರೆ ಹಿಂಗಾಯ್ತು ಅಂತ. ಅಂದ್ರೆ ಆ ಕಲ್ಪನೆ ಮಾಡ್ಕೊಂಡ್ 3ನೇ ಮಗು ಎಲ್ಲಿ, ಇನ್ನು ಮದುವೆ ಇವಾಗ ಆಗಿದೆ, 1 ಮಗುನೇ ಆಗಿಲ್ಲ ಇನ್ನು, ಆವಾಗ್ಲೇ 3ನೇ ಮಗುಗ್ ಹೋಗಾಯ್ತದು ಕಲ್ಪನೆ. ಹಾರ್ಕೊಂಡ್ ಹೋಗಿ ಆ 3ನೇ ಮಗುವಿಂದ ಇವನು ಫ್ರಾಕ್ಚರು ಆಗೋಯ್ತು ಅಂತ. ಎಷ್ಟು ಒಳ್ಳೆ ಉದಾಹರಣೆ ನೋಡಿ. ಆ ಕಲ್ಪನೆ ಎಷ್ಟು ಕಥೆ ಕಾಲಿಲ್ಲ ಅಂತಾರೆ. ಎಷ್ಟು ಬೇಕಾದ್ರೂ ಕತೆ ಹೇಳ್ಕೊಂಡು ಹೋಗ್ತಾ ಇರ್ಬೋದು. ಚಿಕ್ಕ ಮಕ್ಳಿಗೆ ಹೇಳ್ತೀವಲ್ಲ, ರಾಜ ಇದ್ದ, ಇನ್ಯಾರೋ ಇದ್ರು, ಆಮೇಲೆ ಯಾರೋ ರಾಕ್ಷಸ ಇದ್ದ, ಆಮೇಲೆ ಅವನು ಎಷ್ಟೋ 7 ಸಮುದ್ರದಾಚೆ ಅವನು ಯಾವುದೋ ಒಂದು ಪಂಜರದಲ್ಲಿ ಒಂದು ಗಿಣಿ ಇತ್ತು, ಅದರಲ್ಲಿ ಅವನ ಜೀವ ಇತ್ತು, ಹಿಂಗೆ ಎಷ್ಟು ಬೇಕಾದ್ರೂ ಹೇಳ್ಕೊಂಡು ಹೋಗ್ತಾ ಇರ್ಬೋದು ಕಲ್ಪನೆ ಆ ತರಹ. ಬಟ್ ಏನಂದ್ರೆ ಈ ಕಲ್ಪನೆಗಳು ನಮಗೆ ಎಷ್ಟೋ ಸರ್ತಿ ಏನೇನೋ ಕಲ್ಪನೆ ಮಾಡ್ತೀವಿ. ಕಥೆ ಗೀತೆ ಎಲ್ಲ ತಮಾಷೆಯಾಗಿ ಹೇಳಕ್ಕೆ ಕಲ್ಪನೆ ಮಾಡೋದೆಲ್ಲ ಓಕೆ, ಆದರೆ ನಾವು ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ಹೀಗಾಗ್ಬಿಡ್ಬೋದು, ಹಾಗಾಗ್ಬಿಡ್ಬೋದು, ಅದಾಗ್ಬಿಡ್ಬೋದು, ಇದಾಗ್ಬಿಡ್ಬೋದು ಅಂತೆಲ್ಲ ಕಲ್ಪನೆ ಮಾಡಿ ಅದಕ್ಕೆ ಯೋಚನೆ ಮಾಡಿ ಹೈರಾಣ ಆಗ್ಬಿಡ್ತೀವಿ. ಇರೋ ಒಂದು ಸ್ವಲ್ಪ ಮಟ್ಟಿನ ಸಂತೋಷವನ್ನು ಕೂಡ ಕಳ್ಕೊಳ್ತೀವಿ. ಮೇಡಮ್, ಇಲ್ಲಿ ಹೇಳಿ. ಕನಸಿನಲ್ಲಿ ಕೆಲವರಂತೂ ತುಂಬಾ ಅಪ್ಸೆಟ್ ಆಗ್ಬಿಟ್ಟು ಒಂಥರ ಎದ್ದು ಕೂತ್ಕೊಂಡ್ಬಿಟ್ಟು ಅವ್ರಿಗೆ ನೀರ್ ಕೊಡ್ಬೇಕು, ಅವರು ಸುಧಾರಿಸ್ಕೊಳ್ಳೋದಕ್ಕೆ ಹಾಗಾಗ್ತಾರೆ. ಮತ್ತೆ ಇವನು ಮುಲ್ಲಾನು ಹಾಗೆ ಬಿದ್ದೋಗ್ತಾನೆ. ಅಂದ್ರೆ ಅವ್ರಿಗೆ ವ್ಯಾವಹಾರಿಕ ಜೀವಕ್ಕೂ ಸಹ ಸ್ವಲ್ಪ ಅಫೆಕ್ಟ್ ಆಯ್ತು ಅಂತ ಆಗತ್ತೆ. ಕರೆಕ್ಟ್. ಅಂದ್ರೆ ಆ ಒಂದು ಕಲ್ಪನೆಗಳು, ಕನಸಿನ ಕಲ್ಪನೆಗಳು ಈ ವ್ಯಾವಹಾರಿಕ ಜೀವನದ ಕಲ್ಪನೆಗಳಿಗೂ ಅಲ್ಲಿಗೂ ಎಂಟರ್ ಆಗ್ಬಿಡ್ತದೆ. ಅವಾಗ ಎಂಟರ್ ಆಗ್ಬಾರ್ದು ನ್ಯಾಯವಾಗಿ ನೋಡಿದ್ರೆ, ಇದೇ ಸೆಪ್ರೇಟ್ ಅದೇ ಸೆಪ್ರೇಟು. ಆದರೆ ಕೆಲವು ಸರಿ ಆಗೋ ಸಾಧ್ಯತೆಗಳು ಇರುತ್ತೆ. ಅದು ಕಲ್ಪನೆಗಳು ಹಾದು ಹೋಗ್ತಾ ಇರುತ್ತಲ್ಲ, ಸಡನ್ ಆಗಿ ಈ ಈ ಕಡೆಗೂ ಬಂದ್ಬಿಡುತ್ತದೆ.
ಆಮೇಲೆ ಹಸ್ಬೆಂಡ್ ಅವ್ರು ಅಂತ ಎದ್ದು ಕೂತ್ಕೊಳ್ತಾರೆ, ಗಾಬರಿಯಾಗಿ ಎದ್ದು ಕನಸು ಕೂತ್ಕೊಳ್ತಾರೆ. ಕಾಣುವಾಗ ಅವರು ಉಸಿರಾಟ ಎಲ್ಲ ಏರುಪೇರು ಎಲ್ಲ ಆಗೋದು ಆಗುತ್ತೆ. ಅಬ್ಸರ್ವ್ ಮಾಡ್ತೀವಿ. ಆ ಥರ ಆಗತ್ತದು, ಆ ಥರ ಎಫೆಕ್ಟ್ ಆಗುತ್ತೆ ಎಷ್ಟೋ ಸರ್ತಿ. ನಿಜವಾಗ್ಲೂ ಎಫೆಕ್ಟ್ ಆಗಬಾರ್ದು, ಇದು ಸೆಪ್ರೇಟ್ ಅದು ಸೆಪ್ರೇಟ್. ಆದರೆ ಅವುಗಳು ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂದರೆ ಆ ಕಲ್ಪನೆಗಳು ನುಸುಳು ಬಿಡುತ್ತೆ, ಈ ಇದಕ್ಕೂ ನುಸುಳು ಬಿಡುತ್ತೆ ಎಷ್ಟೋ ಸರ್ತಿ. ಬಹಳ ಸತ್ಯ ಅಂದ್ರೆ ಅದು. ಇವಾಗ ನಾವು ಕಷ್ಟಪಡೋದು ಎಲ್ಲಾನು ಸಹ ಪಾರಮಾರ್ಥಿಕ ಜೀವಿ ಅಂದ್ರೆ ಬ್ರಹ್ಮನ್ಗೂ ಸಹ ಬ್ರಹ್ಮನ್ ನಾವು ಕಷ್ಟಪಟ್ರೆ ಬ್ರಹ್ಮನ್ನು ಕಷ್ಟಪಟ್ಟ ಹಾಗೇನೆ. ಅಲ್ಲ ಅಂದ್ರೆ ಆಕ್ಚುಲಿ ಅಲ್ಲ, ಆ ಥರ ನೋಡಕ್ ಹೋದ್ರೆ ಹ. ಈಗ ಬ್ರಹ್ಮನ್ನೇ ಕಷ್ಟ ಪಡ್ತಾ ಇರೋದು ಹಂಗ್ ನೋಡಕ್ ಹೋದ್ರೆ. ಹಾ, ನಾವು ಹಾ, ಆ ಥರ ಹೇಳ್ತೀವಿ, ಇವಾಗ ನಾನ್ ಬ್ರಹ್ಮನ್ನೇ ತಾನೇ. ಹಾ. ಈಗ ನೋಡಿ, ಒಂದು ಆಕ್ಟರ್ನ ತಗೊಂಡ್ರೆ ನೀವು, ಒಬ್ಬ ಆಕ್ಟ್ರು ಒಬ್ಬ ಭಿಕ್ಷುಕನ ಪಾತ್ರ ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳೋಣ. ಭಿಕ್ಷುಕಂಗೆ ಎಷ್ಟು ದಿವಸದಿಂದ ಆಹಾರ ಸಿಕ್ಕಿರಲ್ಲ, ಹೊಟ್ಟೆ ಹಸುವು. ಆ ಹಸುವನ್ನ ಅವನು ನಟನೆ ಮಾಡ್ತಾ 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 ಅವನಿಗೆ ನಿಜವಾಗ್ಲೂ ಒಂಥರ ಅನುಭವಿಸ್ತಾನೆ ಅದನ್ನ. ಯಾಕೆಂದ್ರೆ ಅದು ನೈಜವಾಗಿ ಬರಬೇಕು ಅದು ಅಂತ ಅನ್ನೋದಕ್ಕೋಸ್ಕರ ಅವನು ಎಷ್ಟು ದೈನ್ಯವಾಗಿ ಆ ಒಂದು ಕಲ್ಪನೆನ ಮಾಡ್ಕೊಂಡು ಅದು ಎಷ್ಟು ದಟ್ಟವಾಗಿ ಆಗುತ್ತೆ ಅಂತಂದ್ರೆ ಅವನಿಗೆ ನಿತ್ರಾಣ ಆಗ್ಬಿಡುತ್ತೆ, ದೇಹನೇ ಉಸ್ಸಂತ ಆಗ್ಬಿಡ್ತಾನ ಅವನು ಎಷ್ಟೋ ಸರ್ತಿ. ಆ ತರಹ ಈ ಕಲ್ಪನೆಗಳಾಗತ್ತೆ. ನಿಜವಾಗ್ಲೂ ನೋಡಕ್ ಹೋದ್ರೆ ಪಾರಮಾರ್ಥಿಕ ಜೀವ ಅದಕ್ಕೆ ಏನೂ ಆಗಿಲ್ಲ, ಆದ್ರೆ ಅದೇ ಪಾರಮಾರ್ಥಿಕ ಜೀವವೇ ವ್ಯಾವಹಾರಿಕ ಜೀವವಾಗಿ ಬಂದಿರೋದು. ಹಾಗೆ ನೋಡಕ್ ಹೋದ್ರೆ ವ್ಯಾವಹಾರಿಕ ಜೀವ ಕಷ್ಟಪಡ್ತಾ ಇದೆ ಅಂದ್ರೆ ಅದೇ ಪಾರಮಾರ್ಥಿಕ ಜೀವವೇ ಕಷ್ಟಪಡ್ತಾ ಇದೆ ಅಂತ ಹೇಳೋದು. ಹಾಗೆ ಎರಡೆರಡೂ ಸಾಧ್ಯತೆಗಳು. ಅದಕ್ಕೆ ಆಗ್ಲೇ ಹೇಳಿದ್ದು, ಮಲ್ಕೊಂಡಿರೋ ಜೀವಿಗೆ ನಿಜವಾಗ್ಲೂ ತೊಂದರೆ ಇಲ್ಲ, ಆದ್ರೆ ಅಲ್ಲಿ ಕಷ್ಟಪಡ್ತಾ ಇರೋದು ಯಾರು? ಮಲ್ಕೊಂಡಿರೋ ಜೀವಿನೇನೆ. ಆ ಕಷ್ಟನ ಅದೇ ಅನುಭವಿಸ್ತಾ ಇರೋದು. ಆಮೇಲೆ ನೀವು ಹೇಳೋದಲ್ಲ, ಎಷ್ಟೋ ಸರ್ತಿ ಇದು ಅಂತ ಎದ್ದು ಕೂತ್ಕೊಂಡ್ಬಿಡೋದು, ಅಲ್ಲಿನ ಕಲ್ಪನೆಗಳು ಇಲ್ಲಿಗೆ ನುಸುಳುತ್ತವೆ. ಹಾಗಾದಾಗ್ಲೂ ಇದಕ್ಕೆ ಆದಾಗ ಅನ್ಸುತ್ತೆ. ಆದ್ರೆ ಈ ಪೂರ್ಣವಾದ ಪಾರಮಾರ್ಥಿಕ ಜೀವ ಏನಿರುತ್ತೆ, ಸಚ್ಚಿತ್ ಆನಂದ ಸ್ವರೂಪ ಏನಿದೆ, ಅದಕ್ಕೆ ಈ ರೀತಿಯ ಎಫೆಕ್ಟ್ ಆಗಲ್ಲ. ಇದರಿಂದ ಇದಕ್ಕಾಯ್ತಲ್ಲ, ಅದು ಇಲ್ಲಿಗೆ ನುಸುಳುತ್ತಲ್ಲ, ಆ ತರ ನುಸುಳುವಿಕೆ ತುಂಬಾ ಪವರ್ಫುಲ್. ಅದಕ್ಕಾಗಕ್ಕಾಗಲ್ಲ. ಅದು ಪೂರ್ಣ ಶುದ್ಧ, ಅದರಿಂದ ಅಲ್ಲಿಗೆ ಹೋಗೋಕೆ ಇಲ್ಲ. ಇದು ಕಲ್ಪನೆಯಲ್ಲಿ ಕಲ್ಪನೆ ಆಗಿರೋದ್ರಿಂದ ಇಲ್ಲಿಗೆ ಚಾನ್ಸಸ್ ಇರುತ್ತೆ. ಈ ವ್ಯಾವಹಾರಿಕ ಜೀವವು ಕಲ್ಪನೆಯ ಕೂಸು, ಅದರ ಕೂಸು ಪ್ರಾತಿಭಾಸಿಕ. ಇವುಗಳಲ್ಲಿ ಅದು ಎಲ್ಲಾ ಸರ್ತಿನೂ ಆಗಲ್ಲ, ಕೆಲವು ಸರ್ತಿ ಆಗಬಹುದು. ಬಟ್ ಇಲ್ಲಿಂದ ಅಲ್ಲಿಗೆ ಪೂರ್ಣವಾದ ಶುದ್ಧ ಸ್ವರೂಪಕ್ಕೆ ಹೋಗಕ್ಕೆ ಇವು ಅಲ್ಲಿಗೆ ಅಫೆಕ್ಟ್ ಮಾಡಕ್ಕೆ ಆಗಲ್ಲ, ವ್ಯಾವಹಾರಿಕದ ತೊಂದರೆಗಳು. ಈ ದೃಷ್ಟಿಯಿಂದ ನೋಡಿದಾಗ ಹೌದು, ಪಾರಮಾರ್ಥಿಕ ಜೀವವೇ ವ್ಯಾವಹಾರಿಕ ಜೀವಿಯಾಗಿ ಕಷ್ಟಪಡ್ತಾ ಇರೋದು ಅಂತ ಹಂಗೆ ಹೇಳ್ಬೋದು ಅಷ್ಟೇ ಹೊರತು ತಡಕ್ಕಂತ ಅಲ್ಲಿ ಹೋಗಿ ಅಲ್ಲೇನೋ ವಿಲಿ ಒದ್ದಾಡ್ತು ಅನ್ನೋ ಹಂಗಾಗಲ್ಲ. ಥ್ಯಾಂಕ್ ಯು. ಸಾರಿ. ಮುಂದಿನ ಪ್ರಶ್ನೆ ಸುಜಿಯಾ ಅವರಿಗೆ. ಪಾರಮಾರ್ಥಿಕ, ವ್ಯಾವಹಾರಿಕ ಹಾಗೂ ಪ್ರಾತಿಭಾಸಿಕ ಜೀವಿಗಳಲ್ಲಿ ತೊಂದರೆ ಪಡುತ್ತಿರುವವರು ಯಾರು? ವ್ಯಾವಹಾರಿಕ ಜೀವಿ. ಯಾವುದ್ರಲ್ಲಿ ತೊಂದ್ರೆ? ಇವಾಗ ಏನಾದ್ರೂ ಒಂದು ಕನಸಲ್ಲೂ ಈಗ ತಾನು ಹೇಳ್ದಂಗೆ ಕನಸದಲ್ಲಿ ಏನಾದ್ರು ಆಯ್ತು ಅಂದ್ರೆ ಹಾನಿ ಆಗೋದು ವ್ಯವಹಾರ ಜೀವಿಗೆ. ಕರೆಕ್ಟ್. ಅದೇ ವ್ಯಾವಹಾರಿಕ ಜೀವಿ ಕಷ್ಟ ಪಡ್ತಾ ಇದ್ರೆ ಯಾರಿಗೆ ತೊಂದರೆ ಆಗೋದು? ಪಾರಮಾತ್ಮಿಕ ಜೀವಿಗೆ, ಪಾರಮಾರ್ಥಿಕ ಜೀವಕ್ಕೆ. ನಿಜವಾಗ್ಲೂ ನೋಡಕ್ ಹೋದ್ರೆ ಇಲ್ಲ, ಆದ್ರೆ ಈ ದೃಷ್ಟಿಯಿಂದ ನೋಡಿದಾಗ ಇನ್ಯಾರು ಕಷ್ಟ ಪಡ್ತಾ ಇರೋದು?
ಅದು ಅವನೇನೆ ಹ್ಮ್. ಪಾರಮಾರ್ಥಿಕ ಜೀವವೇ ಹ್ಮ್. ಅಂತ. ಹ್ಮ್. ಅದೇ ತಾನೇ ತನ್ನ ಮೇಲೆ ತಾನು ಲಿಮಿಟೇಷನ್ಸ್ ಹಾಕೊಂಡಿರೋದು. ಇನ್ಯಾರಿದಾರಲ್ಲ ಲಿಮಿಟೇಷನ್ ಹಾಕಕ್ಕೆ? ಬೇರೆಯವ್ರು ಯಾರು ಬಂದಿಲ್ವಲ್ಲ, ಇಲ್ಲ, ಅದು ಒಂದೇ ಇರೋದು. ಒಂದೇ ಇರೋದು. ತಾನೇನೆ ತನ್ನ ಮೇಲೆ ಲಿಮಿಟೇಷನ್ಸ್ ಹಾಕೊಂಡು ತಾನೇ ಹತ್ಕೊಂಡು ಹ್ಮ್. ಆಮೇಲೆ ತಾನೇ ಗುರುಗಳನ್ನ ಅರಸ್ಕೊಂಡು ಹೋಗಿ ತಾನೇ ಒಬ್ಬ ಗುರುವನ್ನ ಸೃಷ್ಟಿ ಮಾಡಿ ಆ ಗುರು ತನ್ಗೆ ಹೇಳ್ದಂಗೆ ಮಾಡಿಕೊಂಡು ಆಮೇಲೆ ಹ್ಮ್. ತಾನೇನೋ ಅರ್ಥ ಮಾಡ್ಕೊಂಡಂಗೆ ಮಾಡಿಕೊಂಡು ಹ್ಮ್. ಆಮೇಲೆ ಓ ನಾನೇನು ನನಗೇನು ತೊಂದರೆ ಇಲ್ಲ ಅಂತ ಆರಾಮವಾಗಿರೋದು. ಹ್ಮ್. ಇದಿಷ್ಟು ಕೆಲಸ ಯಾರು ಪಾರಮಾರ್ಥಿಕ ಜೀವನೇ ಮಾಡ್ತಾ ಇರೋದು. ತಾನೇ ಒಳಗಡೆ ಹೋಗೋದು, ನಿಧಾನ ಹಾ ಹೊರಗಡೆ ಬರೋದು. ಹಾ ಹ್ಮ್. ತಾನೇ ಹೋಗಿ ಪಂಜರದೊಳಗಡೆ ಹೋಗಿ ಬಾಗಿಲು ಹಾಕೊಂಡು ಅಯ್ಯೋ 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 ಯಾರು ನನ್ಗೆ ಬಂಧಿಸ್ಬಿಟ್ಟಿದ್ದಾರೆ ಅಂತ ಹೇಳೋದು. ಮುಂದಿನ ಪ್ರಶ್ನೆ 39ನೇ ಶ್ಲೋಕ. ಆಶಾಲಕ್ಷ್ಮಿ. ಪ್ರತೀತಿ ಕಾಲ ಏವೈತೆ ಸ್ಥಿತತ್ವಾತ್ ಪ್ರಾತಿಭಾಸಿಕೆ ನಹಿ ಸ್ವಪ್ನ ಪ್ರಬುದ್ಧಸ್ಯ ಪುನಃ ಸ್ವಪ್ನೆ ಸ್ಥಿತಿಸ್ಥಯೋಃ. ಅಂದ್ರೆ ಕನಸಿನ ಜಗತ್ತು ಜೀವಗಳು ಅವುಗಳ ತಿಳುವಳಿಕೆಗೆ ಇರುವಷ್ಟು ಕಾಲ ಮಾತ್ರ ಇರುತ್ತೆ. ಆದುದರಿಂದ ಅವುಗಳು ಪ್ರಾತಿಭಾಸಿಕಗಳು. ಕನಸು ಕಂಡು ಎದ್ದವನ ಮತ್ತೊಂದು ಕನಸಿನಲ್ಲಿ ಹಿಂದಿನ ಕನಸಿನ ಜಗತ್ತಾಗಲಿ ಅದರಲ್ಲಿ ಅನುಭವವನ್ನು ಪಡೆಯುತ್ತಿರುವನೆಂಬ ಅಭಿಮಾನವುಳ್ಳ ಆ ಕನಸಿನ ಜೀವವಾಗಲಿ ಇರುವುದಿಲ್ಲವೆಂಬುದು ಪ್ರಸಿದ್ಧವಾಗಿಯೇ ಇದೆ. ಅಂದ್ರೆ ಇಲ್ಲೇನು ಅಂದ್ರೆ ಈ ಕನಸಿನ ಜಗತ್ತು ಜೀವ ಅವನಿಗೆ ಕನಸು ಬಿದ್ದಷ್ಟು ಮಾತ್ರನೇ ಇರುತ್ತೆ. ಅದು ಅವನಿಗೆ ಪರ್ಸನಲ್. ಆ ಕನಸು ಅವನಿಗೆ ಮಾತ್ರ ಬಿದ್ದಿರುತ್ತೆ. ಬೇರೆಯವ್ರಿಗೆ ಇವಾಗ ಒಂದು ಉದಾಹರಣೆ ಹೇಳ್ತಾರೆ, ನೀನು ನಿನ್ನೆ ಕನಸಲ್ಲಿ ನನ್ ಜೊತೆ ಬಂದು ಕಾಫಿ ಕುಡಿತಿದ್ದೆ ಅಲ್ವಾ ಅಂತ ಯಾರು ನಾನೆಲ್ಲಿ ಬಂದಿದ್ದಪ್ಪ ನಿನ್ ಕನಸಿಗೆ ಕಾಫಿ ಕುಡಿಯಕ್ಕೆ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬೊಬ್ಬ ಪರ್ಸನ್ದು ಕನಸು ಅವಂದೇ ಒಂದು ಪರ್ಸನಲ್, ಅದು ಬೇರೆಯವನಿಗೆ ಗೋಚರ. ಆದ್ರೆ ಅದು ಅಷ್ಟೇ, ಅಲ್ಲಿ ಕಂಟಿನ್ಯೂಟಿ ಇರೋದಿಲ್ಲ. ಕನಸು ಎಷ್ಟೊತ್ತು ಬಿದ್ದಿರತ್ತೋ ಅಷ್ಟೊತ್ತೆ. ಕನಸಲ್ಲೇ ಬೇಕಾದ್ರೆ ಗುರುಜಿ ಹೇಳ್ತಾರೆ ಹುಟ್ತೀವಿ, ದೊಡ್ಡವರಾಗ್ತಿವಿ, ಓದ್ತೀವಿ, ಕೆಲ್ಸಕ್ಕೆ ಸೇರ್ತೀವಿ, ಮದ್ವೆ ಆಗ್ತೀವಿ, ಸತ್ತು ಹೋಗ್ತೀವಿ, ಎಲ್ಲ ಅಲ್ಲೇ ವ್ಯಾವಹಾರಿಕ ಜೀವನದಲ್ಲಿ ಹೇಗಂದ್ರೆ ಕಂಟಿನ್ಯೂಟಿ ಇರುತ್ತೆ. ಇವತ್ ಕ್ಲಾಸ್ ಮಾಡ್ತಿದ್ದೀರಾ, ನೆಕ್ಸ್ಟ್ ಟ್ಯೂಸ್ಡೇನು ಕ್ಲಾಸ್ ನಡೀತಿರುತ್ತೆ, ಮತ್ತೆ ನಾವೇ ಎಲ್ಲ ಭಾಗವಹಿಸ್ತೀವಿ, ಇದು ಕಂಟಿನ್ಯೂಟಿ ಇರುತ್ತೆ. ಆ ಕನಸಿನ ಇದ್ರಲ್ಲಿ ಆ ಕಂಟಿನ್ಯೂಟಿ ಇರೋದಿಲ್ಲ ಅಂತ ಈ ಶ್ಲೋಕದ ಅರ್ಥ. ಮ್ಯೂಟ್ ಆಗಿದೆ. ಹಂಗ್ ನೋಡಕ್ ಹೋದ್ರೆ ಇವಾಗ ಬರೀ ಕನಸನ್ನೇ ತಗೊಂಡ್ರೆ, ಇವಾಗ ನೀವು ಹೇಳಿದ್ರಲ್ಲ ಕನಸಿನಲ್ಲಿ ನಾವು ಹುಟ್ತೀವಿ, ನಾವು ಬೆಳಿತೀವಿ, ನಾವು ಮದುವೆ ಆಗ್ತೀವಿ, ವಯಸ್ಸಾಗತ್ತೆ ಅಂತ, ಅದ್ರಲ್ಲಿ ಹಂಗ್ ನೋಡಕ್ ಹೊರ ಕಂಟಿನ್ಯೂಟಿ ಇದೆ ಅಂತ ಹೇಳ್ಬೋದು ಒಂದು ಕನಸಿನಲ್ಲಿ. ಬಟ್ ಒಂದು ಕನಸಿನಿಂದ ಇನ್ನೊಂದು ಕನಸಿಗೆ ಕಂಟಿನ್ಯೂಟಿ ಇರಲ್ಲ. ಹೌದೌದು. ಹಾಗೆ ಪಾರಮಾರ್ಥಿಕ ಜೀವದ ದೃಷ್ಟಿಯಿಂದ ಇದು ಒಂದು ಲೈಫ್ ಟೈಮು ಒಂದ್ ಕನಸು, ಇನ್ನೊಂದು ಲೈಫ್ ಟೈಮ್ ಇನ್ನೊಂದು ಕನಸು, ಅದಕ್ಕೇನ್ ಕಂಟಿನ್ಯೂಟಿ ಇಲ್ಲ. ಬಟ್ ನಮಗೆ ಇದಿಷ್ಟು ನಾವು ಇವಾಗ ಅನುಭವಿಸ್ತಾ ಇರೋದ್ರಿಂದ ಇದ್ರಲ್ಲಿ ಕಂಟಿನ್ಯೂಟಿ ಇದೆ ಅಂತ ನಮಗನ್ಸುತ್ತೆ. ಹೌದು, ವ್ಯವಹಾರದಲ್ಲಿ ನಾವು ಇವಾಗ ಎಚ್ಚರದ ಪ್ರಪಂಚದಲ್ಲಿ ಇರೋದ್ರಿಂದ ನಮ್ಗೆ ಇದು ಕಂಟಿನ್ಯೂಟಿ ಇದೆ. ಪಾರಮಾರ್ಥಿಕ ಜೀವದ ದೃಷ್ಟಿಯಿಂದ ನೋಡಿದ್ರೆ ಇದು ಕ್ಷಣಿಕ. ಹೌದು. ಹೇಗೆ ನಮ್ಗೆ ಕನಸು ಆವತ್ತು ಮಾತ್ರನೇ, ಆ ಕನಸು ಮಾತ್ರನೇ ಆಗಿರುತ್ತೆ. ಹಾಗೆ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದ್ರು ಈ ವ್ಯವಹಾರಿಕ ಅದು ಅಷ್ಟೇ. ಅದು ನೆಕ್ಸ್ಟ್ ಎಷ್ಟು ವಿಚಿತ್ರ ನೋಡಿ. ಬಟ್ ಏನು ಅಂದ್ರೆ ಏನು ಇಲ್ಲ ಅಲ್ಲಿ ಅಂತ ತಿಳಿಸೋದಿಕ್ಕೆ ಎಷ್ಟೊಂದು ಇದೆಲ್ಲ ಹೇಳೋದಕ್ಕೆ ಎಷ್ಟು ತಲೆ ಕೆಡ್ಸ್ಕೊಂಡು ಬರ್ದಿದ್ದಾರೆ ಅಂತ ಅನ್ಸುತ್ತೆ. ಅಷ್ಟು ಇದ್ ಮಾಡ್ಕೊಂಡು ಅಲ್ಲಿ ಬ್ರಹ್ಮನನ್ನ ತಿಳಿಸೋದಕ್ಕೆ ಆರೋಪ ಮಾಡ್ಕೊಂಡು ಅದು ಇಲ್ಲ ಅಂತ ಅಪವಾದ ಮಾಡಿ ತೆಗ್ದಾಕೋದಕ್ಕೆ ಎಷ್ಟು ತರ ಬುದ್ಧಿ ಏನು ಇಲ್ದಿದ್ರೆ ಅಷ್ಟು ಬೇಗ ಒಪ್ಕೊಳಕ್ ಆಗತ್ತಾ? ಜೋರಾಗಿದೆಯಲ್ಲ ಕನಸು. ಸವಿಯವರಿಗೆ ವ್ಯಾವಹಾರಿಕ ಜೀವದ ದೃಷ್ಟಿಯಿಂದ ಪ್ರಾತಿಭಾಸಿಕ ಜೀವವನ್ನು ವಿಶ್ಲೇಷಿಸಿ ಅಂದ್ರೆ ಹೇಗೆ, ಅದ್ರ ಬಗ್ಗೆ ಹೇಳಿ.
ಇವೇನ್ ಹೇಳಿದ್ರು ಇದನ್ನೇನೆ. ವ್ಯಾವಹಾರಿಕ ಜೀವ ಮಲ್ಕೊಂಡಾಗ ನಿದ್ದೆ ಬಂದಾಗ ಪ್ರಾತಿಭಾಸಿಕ ಜೀವ ಆಗುತ್ತೆ. ಆವಾಗ ನಿದ್ದೆಯಲ್ಲಿ ನಾನೇ ಅದು ಅಂತ ಅನ್ಕೊಂಡಿರುತ್ತೆ ಅದು. ಅದಕ್ಕೆ ವ್ಯಾವಹಾರಿಕ ಜೀವದ ಬಗ್ಗೆ ಏನು ನಾಲೆಡ್ಜ್ ಇರಲ್ಲ. ಅದಕ್ಕೆ ಹೇಳಿದ್ರು ಅದಕ್ಕೆ ಯಾರು ಹೇಳೋರು ಇರಲ್ಲ. ಅದಕ್ಕೆ ಅರ್ಥ ಮಾಡ್ಸಕ್ ಆಗೋದಿಲ್ಲ. ನೀನು ಬೇರೆ ಇದ್ ಬರೇ ಕನ್ಸು, ನೀನ್ ಸಫರ್ ಆಗ್ತಾ ಇಲ್ಲ ಅಂತ ಅದಕ್ಕೆ ಗೊತ್ತಾಗೋದಿಲ್ಲ. ಬಟ್ ಒಂದ್ಸತಿ ಎಚ್ಚರ ಆದ್ಮೇಲೆ ವ್ಯಾವಹಾರಿಕ ಜೀವ ಎಚ್ಚರ ಆದ್ಮೇಲೆ ಅವಾಗ ವ್ಯಾವಹಾರಿಕ ಜೀವಕ್ಕೆ ಗೊತ್ತಾಗುತ್ತೆ, ಓ ಅದ್ ಕನ್ಸಿತ್ತು, ಅದು ನಾನಿರ್ಲಿಲ್ಲ, ಅದು ಕ್ಷಣಿಕ ಇತ್ತು ಅಂತ ಗೊತ್ತಾಗುತ್ತೆ. ಅದೇ ತರ ಈ ಇದರಿಂದ ನಾವು ಎಚ್ಚರ ಆದಾಗೂನು ಈ ವ್ಯಾವಹಾರಿಕ ಜೀವನದಿಂದ ಅವಾಗ ನಮಗ್ ಗೊತ್ತಾಗುತ್ತೆ ನಾವು ಪ್ರಾತಿಭಾಸಿಕ ಜೀವ ಅಂತ. ಅಲ್ಲಿವರೆಗೂ ನಾವು ಇದೇ ರಿಯಾಲಿಟಿ ಅಂತ ಅನ್ಕೊಂಡಿರ್ತೀವಿ. ಸೊ ಅದೇ ವಿವೇಕಾನಂದ ಅವ್ರದ್ದು ಯಾವಾಗ್ಲೂ ಹೇಳ್ತಾರಲ್ಲ ಅವೇಕನ್ ಅಂತ, ಅದು ಜ್ಞಾಪಕ ಆಗತ್ತೆ ನನ್ಗೆ. ಸೊ ಎಚ್ಚರ ಮಾಡ್ಕೊಳ್ಳಿ, ಇದರಿಂದ ಇದು ಬರೇ ಮಾಯಾ, ಇದರಿಂದ ಎದ್ದೊಳ್ಬೇಕು ಅಂತ. ಆಮೇಲೆ ಅದೇ ಈಗ ಕಂಟಿನ್ಯೂಟಿ ಬಗ್ಗೆ ಹೇಳಿ. ಕಂಟಿನ್ಯೂಟಿ ಬಗ್ಗೆ ಇದು ವ್ಯಾವಹಾರಿಕ ಜೀವನದಲ್ಲಿ ನಮ್ಗೆ ಅನ್ಸುತ್ತೆ ಕಂಟಿನ್ಯೂಟಿ ಇದೆ, ಇವತ್ತಿಂದು ನಾಳೆ, ಇವತ್ತು ಹೆಪ್ಪಾಕಿದ್ರೆ ನಾಳೆ ಮೊಸರಾಗತ್ತೆ ಅಂತ. ಬಟ್ ಅದು ಅದೂನು ಆಕ್ಚುಲಿ ರಿಯಲ್ ಅಲ್ಲ. ಕನ್ಸಲ್ಲೂ ನಮ್ಗೆ ಹಂಗೆ ಆಗುತ್ತೆ, ಹೆಪ್ಪಾಕಿದ್ರೆ ಬೆಳಿಗ್ಗೆ ಮೊಸರಾಗುತ್ತೆ. ಬಟ್ ಅದು ರಿಯಲ್ ಅಲ್ಲ ಅಂತ ನಮ್ಗೆ ಎಚ್ಚರ ಆದಾಗ ಗೊತ್ತಾಗುತ್ತೆ. ಬಟ್ ಅಲ್ಲಿ ಏನೇನೋ ಇರುತ್ತೆ ಸ್ವಲ್ಪ. ಆಮೇಲೆ ಇವತ್ತು ಬಂದಿದ್ ಕನ್ಸೆ ಬೇರೆ, ನಾಳೆ ಬಂದಿದ್ ಕನ್ಸೆ ಬೇರೆ ಇರುತ್ತೆ, ಏನು ಕನೆಕ್ಷನ್ ಇರೋದಿಲ್ಲ. ಅದೇ ತರ ನಮ್ದುನು ಒಂದ್ ಜನ್ಮ ಪೂರ್ತಿ ಒಂದು ಕ್ಷಣ ತರ ಆತ್ಮಗೆ. ಅದು ಹೇಳ್ತಾರ ದೇವ್ರದ್ದು ಎಷ್ಟೋ ಕೋಟಿ ಇಯರ್ಸ್ಗೆ ನಮ್ಗೊಂದು, ಅವ್ರದ್ದು 1 ಸೆಕೆಂಡ್ಗೆ ನಮ್ಗೆ ಎಷ್ಟೊಂದು ಕೋಟಿ ಇಯರ್ಸ್ ಆಗುತ್ತೆ ಅಂತ. ಆ ತರ ಕಂಟಿನ್ಯೂಟಿ ಇದೆ ಅಂತ ನಮ್ಗೆ ಇವಾಗ ಅನ್ಸುತ್ತೆ. ಬಟ್ ಎಚ್ಚರ ಆದ್ಮೇಲೆ ಇದರಿಂದ ಅಲ್ಲೂ ಕಂಟಿನ್ಯೂಟಿ ಇಲ್ಲ ಅಂತ ಗೊತ್ತಾಗುತ್ತೆ. ಅದೇ ಅಲ್ವಾ ಮ್ಯಾಮ್? ಕರೆಕ್ಟ್. ಮುಂದಿಂದು ಮೇಡಮ್ ನಂಗೆ ಸ್ವಲ್ಪ ಕೆಲಸ ಇದೆಲ್ಲ ಔಟ್ ಆಗ್ತೀನಿ, ನಾನು ಓಕೆ. ಇನ್ನೊಂದು ಮುಂದಿನ ಪ್ರಶ್ನೆ ಸುಧಾ ಅವರಿಗೆ. ಪಾರಮಾರ್ಥಿಕ, ವ್ಯಾವಹಾರಿಕ, ಪ್ರಾತಿಭಾಸಿಕ ಎಂಬ 3 ಅವಸ್ಥೆಗಳು ಇವೆಯೇ? ಇಲ್ಲಿ ಯಾರು ಏನನ್ನು ತಿಳಿದುಕೊಳ್ಳಬೇಕು? ಮೂರು ಅವಸ್ಥೆ ಇದೆಯಾ? ಇರೋದು ಇದು ಒಂದೇ ಅವಸ್ಥೆ. ಗುರುಜಿ ಹೇಳಿದಾಗೆ ಇದು ಒಂದೇ ಸ್ಟೇಟುನ ಇರೋದೊಂದೇ ಪಾರಮಾರ್ಥಿಕ ಜೀವ. ಕೇಳಿಸ್ತಾನೆ ಇಲ್ವಾ? ಕರೆಕ್ಟ್. ಪಾರಮಾರ್ಥಿಕ ಜೀವ ಮಾತ್ರ ಇರೋದು. ಅದರ ಕನಸು ವ್ಯಾವಹಾರಿಕ ಜೀವ, ವ್ಯಾವಹಾರಿಕ ಜೀವದ ಕನಸು ಪ್ರಾತಿಭಾಸಿಕ ಜೀವ. ಹಾಗಾಗಿ ಇದು ಬರೀ ಕನಸು. ಕನಸಿಗೇನು ಬೆಲೆ ಇದೆ? ಎಲ್ಲ ಬರೀ ಸುಳ್ಳು ಅನ್ನೋದು ಅರ್ಥ ಆಗಬೇಕು. ನಾನು ಪಾರಮಾರ್ಥಿಕ ಜೀವ ಅನ್ನೋದನ್ನ ತಿಳ್ಕೊಬೇಕು. ಇದಿಷ್ಟು ಇವತ್ತಿನ ಪ್ರಶ್ನೆಗಳಾಗಿತ್ತು. ಸಾವಿತ್ರಿ ಅವ್ರು ಬಂದ್ಬಿಟ್ರಲ್ಲ, ಇಂಟರ್ನೆಟ್ ಹೋಯ್ತು ಅಂತ ಫೋನ್ ಮಾಡಿದ್ರಿ. ಅದು ಹೊಟ್ಟೈತಲ್ಲ, ನೆನ್ನೆನೂ ಹಾಗೆ ಆಯ್ತಲ್ವಾ ಮೊನ್ನೆ ಕ್ಲಾಸಲ್ಲಿ. ಕಿಟಕಿ ತೆಗೆದ್ಬಿಟ್ಟೆ ಕೂತಿದ್ದೀನಿ ಮೇಡಮ್, ಕಿಟಕಿ ಹತ್ರ ಕೂತಿದ್ದೀನಿ. ಅದೇ ಆಗತ್ತೆ ಎಷ್ಟೋ ಸರಿ ಆಗತ್ತೆ. ಸರಿ, ನೀವ ಸರಿ ಹೇಳ್ಬಿಡಿ. ಇವಾಗ ನಿಮ್ಗೆ ಕೇಳಿಸ್ತಾ ಇಲ್ಲ ಮ್ಯಾಮ್, ಅದಕ್ಕಾಗ್ಲಿಂದ ಡಿಸ್ಕಂಟಿನ್ಯೂ. ಯಾರ್ದು ಕೇಳಿಸ್ತಾ ಇಲ್ಲ?
ನನ್ನ ಮಾತು ಕೇಳಿಸ್ತಾ ಇಲ್ವಾ ಬೇರೆಯವ್ರದಾ? ನಂದು ಕೇಳಿಸ್ತಾ ಇದೆ ಅಲ್ವಾ ನಿಮ್ಗೆಲ್ಲ? ಹಾ ಮೇಡಮ್ ಕೇಳಿಸತ್ತೆ. ಕ್ಲಿಯರ್ ಕೇಳಿಸ್ತಾ ಇಲ್ಲ, ಕೇಳಿಸ್ತಾ ಇದೆ ಮೇಡಮ್, ಡಿಸ್ಕನೆಕ್ಟ್ ಆಗ್ತದೆ. ಕೇಳಿಸ್ತಾ ಇದೆ. ನಿಮಗೆ ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತಿದೆ ಅನ್ಸುತ್ತೆ ಶೀಲಾ ಅವ್ರೆ. ಇವಾಗ ನೋಡಿ ಸಾವಿತ್ರಿ ಅವ್ರಿಗೂ ಅಷ್ಟೇ, ಹೌದಾ? ಅವ್ರಿಗೆ ಹೋಗಿತ್ತು. ಅದೇ ಅದು ಇಂಟರ್ನೆಟ್ ಇಶ್ಯೂ. ಸಾವಿತ್ರಿ ಅವರೇ ಹೇಳಿ, ಪಾರಮಾರ್ಥಿಕ, ವ್ಯಾವಹಾರಿಕ, ಪ್ರಾತಿಭಾಸಿಕ ಎಂಬ 3 ಅವಸ್ಥೆಗಳು ಇವೆಯೇ? ಮೂರು ಅವಸ್ಥೆಗಳಿಲ್ಲ, ಇರೋದು ಒಂದೇ ಅವಸ್ಥೆ, ಪಾರಮಾರ್ಥಿಕ ಜೀವದ್ದು. ಅದು ಅವಸ್ಥೆನೂ ಅಲ್ಲ, ಇರೋದು ಪಾರಮಾರ್ಥಿಕ ಜೀವ. ಅದೇ ಅದೇ ಅಧ್ಯಾರೋಪೋತ್ತರ ಅಲ್ಲಿ ನಡೀತಾ ಇರತ್ತಲ್ವಾ, ವ್ಯಾವಹಾರಿಕ ಬರುತ್ತೆ, ಮತ್ತೆ ಎಚ್ಚರಿಕೆಯ ಕನಸುನು ಅದು ಕನಸೇನೆ, ಕನಸಿನ ಕನಸು ಕನಸೇನೆ ಅಂತ ಹೇಳ್ತಾರೆ. ಎಲ್ಲ ಕನಸು ಆಗಿರೋದು ಯಾಕೆಂದ್ರೆ ಇವನ್ಗೆ ಎಚ್ಚರದಲ್ಲಿ ಎಲ್ಲ ಆಗಿರೋದು, ನಿದ್ದೆಗೆ ಹೋದ್ಮೇಲೆ ಅವನ್ ಬೇರೆ ಸ್ಥಿತಿಗೆ ಹೋಗ್ತಾನೆ, ಅಲ್ಲಿ ಎಚ್ಚರದೆಲ್ಲ ಇರಲ್ಲ, ಅಲ್ಲೇ ಬೇರೆ ಬೇರೆ ತರ ಒಂದೊಂದ್ ದಿನ ಬೇರೆ ಬೇರೆ ತರ ಬರುತ್ತೆ, ಲಿಂಕ್ ಇರಲ್ಲ. ಎಚ್ಚರದ್ದು ಏನ್ ಹೇಳತ್ತೆ, ಇದು ನಾನೇ ಸತ್ಯ, ಇದಕ್ಕೆ ಲಿಂಕ್ ಇರತ್ತೆ. ಇನ್ನ ನೆನ್ನೆ ವ್ಯವಹಾರ ಮಾಡಿದ ಜೊತೆಗೆ ಮತ್ತೆ ವ್ಯವಹಾರ ಮಾಡಕ್ಕೆ ಇದಕ್ಕೆ ಸಿಗ್ತಾ ಇರತ್ತೆ ವ್ಯವಹಾರ ಜೀವಿಗೆ. ಆ ಕನಸಿನಲ್ಲಿ ಸಿಗಲ್ವಲ್ಲ ಇದು ನಾನೇ ಸತ್ಯ ಅಂತ, ಅದು ಇದು ನನ್ನ ವೈಯಕ್ತಿಕ, ಇದು ನಾನು ಸತ್ಯ ಅಂತ, ಅವೆರಡೂನು ಮಿಥ್ಯಾನೇ ಆಗತ್ತೆ. ಇರೋದು ಪಾರಮಾರ್ಥಿಕ ಅದೊಂದೇ ಅಂತ ಹೇಳ್ಬೋದು. ಕರೆಕ್ಟ್. ಇಲ್ಲಿಗೆ ಇವತ್ತಿನ ಪ್ರಶ್ನೆಗಳು ಮುಗೀತು. ಯಾರಿಗಾರು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು, ಇಲ್ಲ ಅಂದರೆ ರೆಕಾರ್ಡಿಂಗ್ ಸ್ಟಾಪ್ ಮಾಡಿಬಿಟ್ಟು ಮೆಡಿಟೇಷನ್ ಮಾಡೋಣ, ಸ್ವಲ್ಪ ಹೊತ್ತೆ ಮೆಡಿಟೇಷನ್. ಏನಾದ್ರು ಡೌಟ್ ಇದೆಯಾ? ಇಲ್ಲ ಮೇಡಮ್. ಓಕೆ. ಸೊ ನಾನು ಯಾರು? ಸುಜಿ ಅವರೇ? ನಾನ್ ಗುರುಜಿ ಕೇಳ್ತಿದ್ರಲ್ಲ, ಪಾರಮಾರ್ಥಿಕ ಜೀವ. ಪಾರಮಾರ್ಥಿಕ ಜೀವ. ಕನಸಲ್ಲಿ ಬಂದು ಕೇಳಿದ್ರು ಹೇಳ್ಬೇಕು ನಾನು ಪಾರಮಾರ್ಥಿಕ ಜೀವ ಅಂತ, ಅಷ್ಟು ಒಳಕ್ಕೆ ಇಳಿಬೇಕದು. ಲಾಸ್ಟ್ ಅಲ್ಲಿ ಹೇಳ್ತಿದ್ರಲ್ಲ ಗುರುಜಿದು, ಚೆನ್ನಾಗ್ತದು. ನೀವ್ ಯಾರು ಅಂತ ಕೇಳ್ತಾ ಇದ್ರು. ಓಕೆ, ಪ್ರಾರ್ಥನೆ ಮಾಡೋಣ. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ, ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ. ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.